ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಸರಳ ಸಜ್ಜನ ರಾಜಕಾರಣಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರ ರಾಜಾಜಿನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರು ಕಾರ್ಪೊರೇಟರ್ ಆಗಿ ತಮ್ಮ ರಾಜಕೀಯ ಜೀವನವನ್ನು ಶುರು ಮಾಡಿದ್ರು. ಅದಾದ ನಂತರ MLA ಆದರು, ಸಚಿವ ಸ್ಥಾನಗಳನ್ನು ಕೂಡ ಅನುಭವಿಸಿದ್ದಾರೆ. ಈ ಎಲ್ಲ ರಾಜಕೀಯ ಏರಿಳಿತಗಳಲ್ಲಿ, ರಾಜಕೀಯದ ಮುನ್ನಡೆಗಳಲ್ಲಿ ಅವರ ಇಡೀ ಫ್ಯಾಮಿಲಿ ಅವರಿಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿತ್ತು, ಹಾಗೆ ಅವರ ಲೈಫ್ ಹಿಸ್ಟ್ರಿ ಏನು, ಅವರ ಅಭ್ಯಾಸ ಹವ್ಯಾಸ ಏನು, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ನಾನಿವತ್ತು ಅವರ ಮನೆಯಲ್ಲಿದ್ದೀನಿ. ಬನ್ನಿ ಆಗಿದ್ರೆ ಕಾರ್ಯಕ್ರಮಕ್ಕೆ ಇಬ್ಬರು ದಂಪತಿಗಳನ್ನು ಕೂಡ ಪರಿಚಯ ಮಾಡಿಸೋಣ, ಅವರ ಒಂದು ವಿಚಾರಗಳನ್ನ ಮಾತಾಡಿಸ್ತಾ ಹೋಗೋಣ. ಸುರೇಶ್ ಕುಮಾರ್ ಸರ್ ಹಾಗೆ ಸಾವಿತ್ರಿ ಮೇಡಮ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಾನು ಹೇಳ್ತಾ ಇದ್ದೆ ಸರಳ ಸಜ್ಜನ ರಾಜಕಾರಣಿ ಅಂತೇಳಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿತ್ವಕ್ಕೂ ಇವತ್ತಿನ ರಾಜಕಾರಣದ ಪರಿಸ್ಥಿತಿಗಳನ್ನ ನೋಡಿದ್ರೆ ಇದಕ್ಕೂ ಮ್ಯಾಚ್ ಆಗಲ್ಲ ಅಂತ ಯಾವತ್ತಾದ್ರು ನಿಮ್ಗೆ ಅನಿಸಿದೆಯಾ? ಇಲ್ಲ, ನಾನು ಈ ರಾಜಕೀಯಕ್ಕೆ ಎಂಟ್ರಾಗಿದ್ದೇ ಒಂದು ಆಕಸ್ಮಿಕ. ನನ್ನನ್ನು ಭಾಳ ರಿಲಕ್ಟೆಂಟ್ ಪಾಲಿಟಿಷಿಯನ್ ಅಂತ ಹಿಂದೆ ಕರಿತಾಯಿದ್ರು. ನನಗೆ ಈ ಎಲೆಕ್ಷನ್ ನಿಲ್ಲೋದು, ನಾನೇನೋ ಆಗೋದು ನಾನು ಊಹೇನೂ ಮಾಡಿರಲಿಲ್ಲ. ನಾನು ಬೇಸಿಕಲಿ ಬಾಲ್ಯದಿಂದನೂ RSS ಸ್ವಯಂ ಸೇವಕ. ನಾನು 66ನೇ ಇಸ್ವಿನಲ್ಲೇ ಎಲೆಕ್ಷನ್ನ ಕೆಲಸ ಮಾಡಿದ್ದೆ. ನಾನು 67ರಲ್ಲಿ ಅಸೆಂಬ್ಲಿ ಕೆಲಸ ಮಾಡಿದೆ. ಹಾಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಕೆಲಸ ಮಾಡ್ತಾಯಿದ್ವು, RSS ಶಾಖೆ ಹೋಗ್ತಾಯಿದ್ದೆ. ಆದರೆ ನನಗೆ ರಾಜಕೀಯದ ಒಂದು ರಂಗ ಪ್ರವೇಶ, ಅದೇನು ಅರಂಗೇಟ್ರಮ್ ಅಂತ ಕರೀತಾರೆ, ಅದು ಆಗಿದ್ದು ಅಂತಂದರೆ ಎಮರ್ಜೆನ್ಸಿನಲ್ಲಿ, ತುರ್ತು ಪರಿಸ್ಥಿತಿಯ ನಿಜವಾದ ಪರಿಚಯ ಮಾಡಿಕೊಡೋಕ್ಕೆ. ನಾನು ಅಶೋಕ ಹೋಟೆಲ್ನಲ್ಲಿ ಫಸ್ಟ್ 5 ಸ್ಟಾರ್ ಹೋಟ್ಲು ನಾನು ಕಾಲಿಟ್ಟಿದ್ದು. ಕಾಮನ್ವೆಲ್ತ್ ಡೆಲಿಗೇಟ್ಸ್ ಬಂದಿದ್ದರು, ಅವ್ರಿಗೆ ಪ್ಯಾಂಫ್ಲೆಟು ಲಿಟ್ರೇಚರ್ ಕೊಡೋಕ್ಕೆ ಹೋದೆ, ನನ್ನನ್ನು ಬಂಧಿಸಿದ್ರು. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಂತ ಒಂದು ಮುಂಚೆ ವಿಧಾನಸೌಧದ ಹತ್ತಿರನೇ ಇತ್ತು. ಅಲ್ಲಿ 4 ದಿವಸ ನಾನು ಪೊಲೀಸರ ಆತಿಥ್ಯ ಅನುಭವಿಸಿದೆ. ಏರೋಪ್ಲೇನ್ ಅಂತ ಜೀವನದಲ್ಲಿ ಹತ್ತಿದ್ದು ನಾನು ಫಸ್ಟು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದಮೇಲೆ ನಾನು ಸೆಂಟ್ರಲ್ ಜೈಲಲ್ಲಿ ಇದ್ದೆ 15 ತಿಂಗಳು. ಜೈಲಿಗೆ ಹೋಗಿದ್ದು ಮಾರನೇ ದಿವಸ ನನಗೆ 20 ವರ್ಷ. 19-20ನೇ ವರ್ಷದಲ್ಲಿ ನೀವು ಜೈಲಿಗೆ ಹೋಗ್ತೀರಾ. ಸೊ ಆ ಟೈಮಲ್ಲಿ ಮನೆಯ ಪರಿಸ್ಥಿತಿ ಹೇಗಿತ್ತು? ಅಮ್ಮ ಎಷ್ಟು ನೊಂದ್ಕೊಂಡಿದ್ರು ಸರ್? ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ. ನಮ್ಮ ತಾಯಿಗೆ ನಾನೇ ಜೀವ. ನಾನು ಅರೆಸ್ಟ್ ಮಾಡಿ ಹಾಕ್ಬಿಟ್ರಲ್ಲ. ಬಟ್ ನಮ್ಮ ತಾಯಿಗೆ ಗೊತ್ತಿತ್ತು ನಾನು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀನಿ, ಅಂಡರ್ಗ್ರೌಂಡ್ ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲೋ ಹೋಗಿ ಲಿಟ್ರೇಚರ್ ಅನಿಸ್ತಾಯಿದ್ದೀನಿ. ಯಾವತ್ತೋ ನಮ್ಮ ಮಗ ಕಾದಿದೆ ಅಂತ ಅನಿಸಿತ್ತು. ಆದರೆ ಯಾವತ್ತೂ ಕೂಡ ಈ ಕೆಲಸ ಮಾಡಬೇಡ ಅಂತ ಹೇಳಲಿಲ್ಲ. ಖ್ಯಾತ ಪತ್ರಕರ್ತೆಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಸೊ ಈ ಪತ್ರಿಕೋದ್ಯಮವನ್ನು ಓದಿದ್ದು ನೀವು ಯಾವ ರೀತಿ ಇಂಟ್ರೆಸ್ಟಿಂದಲ್ಲ? ನನಗೆ ಪತ್ರಕರ್ತೆ ಅಂತ ಒಂದು ಕೆಲಸ ಇದೆ ಅಂತಲೇ ಗೊತ್ತಿರಲಿಲ್ಲ. ನಮಗೆ ಗಂಗಾರಾಮ್ ಕಟ್ಟಡ ಇದೆಯಲ್ಲ, ಮೂವಿ ಲ್ಯಾಂಡ್ ಈಗ ಇತ್ತಲ್ಲ ಮುಂಚೆ, ಕಪಾಲಿ ಪಕ್ಕಕ್ಕೆ ಅದು ಅಟ್ಯಾಚ್ ಆಗಿತ್ತು. ಆ ಬಿಲ್ಡಿಂಗ್ ಏಕಾಏಕಿ ಕುಸ್ತು ಬಿತ್ತು ಸುಮಾರು ಮಧ್ಯಾಹ್ನದ ಹೊತ್ತಿಗೆ. ಆವಾಗ ಭಕ್ತ ಪ್ರಹ್ಲಾದ ಡಾಕ್ಟರ್ ರಾಜ್ಕುಮಾರ್ದು ಫಿಲ್ಮ್ ಓಡ್ತಾ ಇತ್ತು. ಅವರು ಅದು ಹೀಗೆ ಇಲ್ಲಿದನೋ ನಿನ್ನ ಹರಿ ಅಂತ ಹಿಂಗೆ ಹೊಡಿತಾರಲ್ಲ ಗದೆಯಲ್ಲಿ, ಆ ಸೀನ್ ಟೈಮಿಗೆ ಕರೆಕ್ಟಾಗಿ ಅದು ಬಿತ್ತು. ಅಂದರೆ ಕೋಯಿನ್ಸೈಡ್ ಅದು. ಸೊ ನನಗೆ ಯಾರೂ ಇರಲಿಲ್ಲ, ಎಲ್ಲ ಅಸೆಂಬ್ಲಿಗೆ ಹೋಗಿದ್ದರು. ನೀನು ಕವರ್ ಮಾಡು ಅಂದರು. ನಾನು ಅಂದೆ, ಹೋದೆ. ನನಗದು ತುಂಬ ಚೆನ್ನಾಗಿ ಬಂತು ಅಂತ ಇವರು ದೇವರಾಜ್ ಅರಸು ಇದ್ದಾರಲ್ಲ, ಅವರ ಅಳಿಯ MD ನಟರಾಜು ಜನವಾಣಿ ಓನರು, ಅವರಂದರು ಯಾರ ಹುಡುಗಿ ಕರೀರಿ ಅಂದರು. ನಂಗೆ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಕೇಳಿದ್ದೆ, ಹೆದರಿಕೆ ಆಯಿತು ನನಗೆ. ಹೋದಾಗ ಬಾಮ್ಮ ಕೂತ್ಕೋ, ಯಾವ ಊರು ಅಂತೆಲ್ಲ ಕೇಳಿದರು. ಹೇಳಿದೆ ಶಿವಮೊಗ್ಗದಾಳು ನೀನು ಅಂದ್ಬಿಟ್ಟು ಕೂರಿಸಿ ಮಾತಾಡಿ ನನಗೆ 300 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. ಅಲ್ಲಿಂದ ಪತ್ರಿಕೋದ್ಯಮದ ಹುಚ್ಚು ಹತ್ತಿದ್ದು. ಸೊ ಈಗ ಇನ್ನು ನೀವು ಸರ್ನ ಮಾತಾಡ್ಸಿರ್ಲಿಲ್ಲ, ಸರ್ ಜೊತೆಲಿ ಒಂದು ಅಟ್ಯಾಚ್ಮೆಂಟು ಏನೂ ಇರಲಿಲ್ಲ. ಈಗ ಇರಲಿಲ್ಲ, ಈ ಕ್ಷಣಕ್ಕೆ ಅಂದ್ಕೊಳ್ಳಿ. ಅವತ್ತಿನ ದಿನ ನಿಮ್ಮ ಮನಸ್ಥಿತಿ, ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿತ್ತು? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಅವರು ಕಾರ್ಪೊರೇಷನ್ ಮೀಟಿಂಗಿಗೆ ಕವರೇಜಿಗೆ ಬರ್ತಾಯಿದ್ರು. ನಮ್ಮ ಹಾರಾಟನೆಲ್ಲ ನೋಡ್ತಾಯಿದ್ರು ಅವರು. ನನ್ನ ನೇಚರ್ಗೆ ಈ ಮದುವೆ ಅನ್ನೋದು ಆಗದೇ ಇರೋ ಕೆಲಸ. ಮನೆಗೆ ಹೋದರೆ ನಮ್ಮಮ್ಮ ರೌದ್ರಾವತಾರ. ಎಲ್ಲ ಕೇಳ್ತಾರೆ ಮದುವೆ ಯಾವಾಗ ಅಂತ. ಮದುವೆ ವಿಚಾರ ಬೀದಿ ವಿಚಾರ ಆಗಬೇಕಾ? ನಿನ್ನ ಮದುವೆ ಆಗಕ್ಕೆ ಒಪ್ಕೊಳ್ಳೋವರೆಗೂ ನಾನು ಊಟನೂ ಮಾಡಲ್ಲ, ಅಡುಗೆನೂ ಮಾಡಲ್ಲ ಅಂದ್ಬಿಟ್ರು. ದಟ್ ವೆಂಟ್ ಆನ್ ಫಾರ್ 2 days. ಕೊನೆಗೆ ನಾನು ಹೇಳಿದೆ ಆಯಿತು, ಬಟ್ 2 ಕಂಡೀಷನ್ಸ್ ಅಂದೆ. ನನ್ನ ಮದುವೆ ನೀವೇನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಸರಳ ರೀತಿಯಲ್ಲಿ ಆಗಬೇಕು. ನೋ ರಿಸೆಪ್ಷನ್, ನಥಿಂಗ್, ನೋ ವೆಡ್ಡಿಂಗ್ ಕಾರ್ಡ್. ಒಪ್ಕೊಂಡ್ರು ಪಾಪ. ಅಷ್ಟೊತ್ತಿಗೆ ಇವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ರಲ್ಲ, ಸೊ ಇವ್ರ ಜೊತೆ ಮಾತಾಡಿದ್ರು ಅವರು, ಇವರು ಕೂಡ ಒಪ್ಕೊಂಡ್ರು. ಸೊ ನನ್ನ ಮದುವೆಗೆ ಎಷ್ಟು ಖರ್ಚಾಗಿರ್ಬೋದು? 160 ರೂಪಾಯಿ. ಇನ್ನೊಂದು ಕಂಡೀಷನ್ ಇತ್ತು, ನನ್ನ ಮದುವೆ ಆದಮೇಲೆ
ನನ್ನ ಮಾವನ ಹೆಸರು ಅಮರನಾಥ್ಗೆ ಹೋಗ್ಬೇಕು ಅಂತ. ಇವ್ರು ಒಪ್ಕೊಂಡ್ರು, ಅಮರನಾಥ್ಗೆ ಹೋದ್ವು ನಾವು. ಸೊ ಯಾವ ಒಂದು ವಿಚಾರ ತಾಯಿಯವರಿಗೆ ಬಹಳ ಇಷ್ಟ ಆಗಿತ್ತು ಮೇಡಮಲ್ಲಿ ಅಂತ? ನಾನೊಬ್ಬ ಸಾರ್ವಜನಿಕ ವ್ಯಕ್ತಿ, ಇವೊಂದಷ್ಟು ಖಾಸಗಿ ಜೀವನಕ್ಕೆ ಅಷ್ಟು ಅವಕಾಶ ಇರಲ್ಲ. ಇದನ್ನು ಒಪ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಬರೋಂಥ ವ್ಯಕ್ತಿ ಆಗಬೇಕು ಅಂತ ಆಗಿದ್ದು. ಸೊ ನಮ್ಮ ಹೇಳಿದ ತಕ್ಷಣ ಇವರು ನೋಡಿದರು, ಇವರು ಆ ಫೀಲ್ಡಲ್ಲಿ ಇದ್ದಿದ್ದರಿಂದ ಪ್ರಾಯಶಃ ನನ್ನನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ರು, ಇವೊಂದು ಏನು ಲೈಫು ಯಾವ ರೀತಿ ಅಂತ. ಯಾಕಂದ್ರೆ ನನಗೆ ಬರ್ತಾಯಿದ್ದ ಸಂಬಳ ಅವಾಗ 500 ರೂಪಾಯಿ, ನನಗಿಂತ ಇವ್ರಿಗೆ ಜಾಸ್ತಿ ಬರ್ತಾಯಿತ್ತು, 1600 ರೂಪಾಯಿ. ಸೊ ನಂದು ನನ್ನ ತಾಯಿದು ಬಿಟ್ಟರೆ ಬೇರೆ ಥರ್ಡ್ ಪರ್ಸನೇ ಇರಲಿಲ್ಲ ನನ್ನ ಮನೇಲಿ. ಸೊ ನಂದು ಕೂಡ ಆ ಥಿಂಕಿಂಗ್ ಇರಲಿಲ್ಲ. ನಾನು ಆಗಲೇ ಆಶ್ಚರ್ಯ ಆಗ್ಬೋದು ನಿಮಗೆ, ಇಲ್ಲಿ ಯಾರೂ ಕೂಡ ಹುಟ್ಟಿಲ್ಲ. 1974 ಬೆಂಗಳೂರಿಂದ ಕನ್ಯಾಕುಮಾರಿ ಸೈಕಲಲ್ಲಿ ಹೋಗಿದ್ದೆ ನಾನು. ನಂದು ಹರ್ಕ್ಯುಲಸ್ ಸೈಕಲ್ ಇತ್ತು, ಅದರಲ್ಲಿ 4 ಡೇಸಲ್ಲಿ ಕನ್ಯಾಕುಮಾರಿ. ನಂದು ಆ ಥರ ಒಂದು ಜೀವನ. ಮತ್ತು ಆ ಎಮರ್ಜೆನ್ಸಿಲೇ ಒಂದು ದೃಷ್ಟಿ, ನಾನು BSc ಮಾಡಿದೆ, ಲಾ ಮಾಡಿದೆ. ಆದರೆ ನಿಜವಾದ ನನ್ನ ಶಿಕ್ಷಣ ಸಿಕ್ಕಿದ್ದು ಆ ಸೆಂಟ್ರಲ್ ಜೈಲಲ್ಲಿ. ಆ ಪುಣ್ಯಾತ್ಮರ ಜೊತೆ ಇದ್ನಲ್ಲ, ನಿಮ್ಗೆ ನನಗನ್ಸುತ್ತೆ ಇವತ್ತು 100 ಕೋಟಿ ಕೊಟ್ಟರು ಕೂಡ ಆ ರೀತಿ ಸಾಹಸ ಸಿಗೋದಿಲ್ಲ. ಅಡ್ವಾಣಿ ಅಂತ ವ್ಯಕ್ತಿ ಜೊತೆ ನಾನು ದಿನನಿತ್ಯ ಒಡನಾಟ ಇಟ್ಕೊಳ್ಳೋದು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ಇನ್ಕ್ಲಿನೇಷನ್ನು ಇರಲಿಲ್ಲ, ಆ ದೃಷ್ಟಿ ನೋಡೂ ಇರಲಿಲ್ಲ. ಇವ್ರ ಪ್ರಪೋಸಲ್ ಬಂದಾಗ ನಿಮ್ಗೆ ಯಾವ ಥರನೂ ಆತಂಕ ಅನಿಸ್ಲಿಲ್ವಾ? ಹಿಂಗೆ ಲೈಫು ಜೊತೆ ರಾಜಕಾರಣಿಗಳು ಹೆಂಗೋ ಏನೋ ನೋಡಿದ್ರೆ ನನಗಿಂತ ಸಂಬಳ ಕಡಿಮೆ ಹೆಂಗೆ ಅಂತ. ಆಮೇಲೆ ನಾನು ನಮ್ಮತ್ತೆ ಕೂತು ಡಿಸೈಡ್ ಮಾಡಿದ್ವಿ, ಒಂದು ಭೋಗ್ಯಕ್ಕೆ ಹಾಕಿಸ್ಕೊಳ್ಳೋಣ ಅಂತ. ಭೋಗ್ಯಕ್ಕೆ ಹಾಕಿಸ್ಕೊಂಡು ಯಾರು ಸ್ವಲ್ಪ ಪೆನ್ಷನ್ ದುಡ್ಡಿತ್ತು, ನಂದೊಂಚೂರು ಸೇವಿಂಗ್ಸ್ ಇತ್ತು. ಭೋಗ್ಯಕ್ಕೆ ಹಾಕ್ಕೊಂಡು ಇವರು ಅಮರನಾಥ್ಗೆ ಹೋಗಿದ್ದನ್ನು ಹೇಳಿದರು. ನಂಗೆ ಅದೊಂದು ಕನಸಿತ್ತು, ಈ ಹಿಮಾಲಯ ಅಂದರೆ ಈಗಲೂ ಒಂದು ಸೆಳೆತ. ಸೊ ಅದಕ್ಕೆ ಅಲ್ಲಿಗೆ ಎಲ್ಲಿ ಹೋಗೋಣ ಅಂದರು, ಅಮರನಾಥ್ಗೆ ಹೋಗೋಣ ಅಂತ. ಸರಿ ಆಯ್ತಲ್ಲ, ಹೋಗಿ ಬರೋಷ್ಟಿಗೆ ಒಂದು ಸ್ವಲ್ಪ ಕಂಫರ್ಟಬಿಲಿಟಿ ಬಂತು. ಸೊ ಹಾಗೆ ನಡೀತು. ಪೊಲಿಟಿಷಿಯನ್ ಆ್ಯಂಡ್ ಪತ್ರಕರ್ತರು ಇಬ್ಬರು ಕೂಡ ಕಾಂಬಿನೇಷನಲ್ಲಿ ಲೈಫ್ ಲೀಡ್ ಮಾಡಿದ್ದು, ಮದುವೆ ಆಗಿದ್ದು ನಿಮ್ಮದೇ ನೋಡಿರೋದು ಅನಿಸುತ್ತೆ. ಐ ಥಿಂಕ್ ಅದು ಆಕ್ಸಿಡೆಂಟಲಿ ಆದರೂ ಕೂಡ ನನ್ನ ಮನಸ್ಸಲ್ಲಿ ಮದುವೆ ಆಗಬಾರ್ದು ಅಂತ ಇದ್ದರೂ ಕೂಡ, ಮದುವೆ ಆದಮೇಲೆ ನನಗನ್ಸಿದ್ದು ವಿ ವರ್ ಮೇಡ್ ಫಾರ್ ಈಚ್ ಅದರ್. ಕಾರ್ಪೊರೇಟರ್ ಆಗಿದ್ದಾಗಲೇ ಮದುವೆ ಆಗುತ್ತೆ, ನೀವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀರಾ. ಅದಾದಮೇಲೆ MLAಗೆ ಯಾವ ರೀತಿಯಾಗಿ ಎಂಟ್ರಿ ಆದ್ರಿ ಅಂತ? ರಾಜಾಜಿನಗರ ಅಂತಂದರೆ ಇದು ಒಂದು ಕಾಲದಲ್ಲಿ ಕಮ್ಯುನಿಸ್ಟರ ಸ್ಟ್ರಾಂಗ್ ಫೋಲ್ಡ್ ಆಗಿತ್ತು. MS ಕೃಷ್ಣನ್ ಅವರು 83ರಲ್ಲಿ 85ರಲ್ಲಿ ಇಲ್ಲಿಂದ ಗೆದ್ದಿದ್ರು. ಇದಕ್ಕೆ ಮುಂಚೆ ರಾಜಾಜಿನಗರ ಮಲ್ಲೇಶ್ವರದ ಭಾಗ ಆಗಿತ್ತು. ಮಲ್ಲೇಶ್ವರದಿಂದ MS ಕೃಷ್ಣನ್ ಗೆಲ್ತಾಯಿದ್ರು. ಅಂಥ ಕಡೆ ಗೆಲ್ಲೋದು ಬಹಳ ಕಷ್ಟ ಇತ್ತು. ಜೊತೆಗೆ ಕ್ಯಾಸ್ಟ್ ಇಲ್ಲ, ನಮಗೆ ಕನೆಕ್ಷನ್ಸ್ ಇಲ್ಲ. ಅಂಥ ಹಿನ್ನೆಲೆಯಲ್ಲಿ ಬಂದು ಒಬ್ಬ ಕ್ಯಾಂಡಿಡೇಟ್ ಆಗಿ 1984ರಲ್ಲಿ MS ಕೃಷ್ಣನ್ ಮೇಲೆ, ನಮ್ಮ ಫಾರ್ಮರ್ MLA ಲಕ್ಕಣ್ಣ ಅವ್ರ ಮೇಲೆ ಗೆದ್ದಿದೆಯಲ್ಲ, ಅದೊಂದು ನಿಜವಾದ ಒಂದು ಬೆಂಗಳೂರಿನಲ್ಲೇ ಒಂದು ಬೆರಗು ಹುಟ್ಟಿಸಿದ ಸಂಗತಿ. ಈ ಹುಡುಗ ಗೆದ್ದುಬಿಟ್ನಲ್ಲ ಅಂತ. ನಂದು ಫಸ್ಟ್ ಟೈಮ್ ಕಾರ್ಪೊರೇಷನ್ಗೆ ಎಲೆಕ್ಷನ್ ಖರ್ಚಾಗಿದ್ದು 2400 ರೂಪಾಯಿ. ಓಕೆ, MLA ಎಲೆಕ್ಷನಿಗೆ ಎಷ್ಟು ಖರ್ಚಾಗಿದೆ? ಫಸ್ಟ್ ಟೈಮ್ 94ರಲ್ಲಿ ಐ ಥಿಂಕ್ ಅಬೌಟ್ 3 to 4 lakhs. ಯಜಮಾನ್ರು ದೊಡ್ಡ ರಾಜಕಾರಣಿ ಆಗ್ತಾರೆ, ಗೆಲುವಿನ ಸರಮಾಲೆಗಳೇ ಬರುತ್ತೆ ಅವರಿಗೆ. ಆದರೂ ಕೂಡ ಯಾವತ್ತೂ ಸಾಕಪ್ಪ ಕೆಲಸ ಕ್ವಿಟ್ ಮಾಡೋಣ ಅಂತ ಅನಿಸ್ಲಿಲ್ಲ ಮೇಡಮ್? ಖಂಡಿತ ಅನಿಸಿಲ್ಲ. ಈಗಲೂ ನಾನು ಕೆಲಸ ಕ್ವಿಟ್ ಮಾಡಲಿಲ್ಲ. ಕೋವಿಡ್ ಆದ್ರಿಂದ ನಿಮಗೆ ಗೊತ್ತು, ಕೋವಿಡ್ ಸಂದರ್ಭದಲ್ಲಿ ಜರ್ನಲಿಸ್ಟ್ಗಳು ಎಷ್ಟು ಕಷ್ಟಪಟ್ಟರು ನ್ಯೂಸಿಗೆ, ಬೇರೆದಕ್ಕೆ ಎಲ್ಲ ಅಂತ. ಜೊತೆಗೆ ತುಂಬ ಆಫೀಸ್ಗಳಿದೆ. ಐ ಥಿಂಕ್ ಒಂದು 400-500 ಜನ ನಾವು ಕೆಲಸ ಕಳ್ಕೊಂಡ್ವಿ. ನಂಗೆ ಈಗಲೂ ಯಾರು ಕರೆದು ಕೆಲಸ ಕೊಟ್ಟರು ಅಷ್ಟೇ ಖುಷಿಯಾಗಿ, ಅಷ್ಟೇ 9:30 ಹೋಗಿ ಕೆಲಸ ಮಾಡ್ತೀವಿ. ಸೊ ಮೂಲತಃ ಎಲ್ಲಿಯವರು ಸರ್? ತಂದೆ ಏನು ಮಾಡ್ಕೊಂಡಿದ್ರು? ನನ್ನ ತಂದೆ ತುಮಕೂರು ಜಿಲ್ಲೆಯವರು, ನನ್ನ ತಾಯಿ ಹರಿಹರದವರು. ಐ ಥಿಂಕ್ 1-2 ವರ್ಷಕ್ಕೋ ಏನೋ ನಾನು ಹುಟ್ಟಿದೆ. ನಾನು KC ಜನರಲ್ ಆಸ್ಪತ್ರೆ. ನನ್ನ ಫಸ್ಟ್ ಡೇ ಸ್ಕೂಲಿಂದ ಆಚೆ ಕಳಿಸ್ಬಿಟ್ರು, ಯೂನಿಫಾರ್ಮ್ ಹಾಕೊಂಬಂದಿಲ್ಲ ಅಂತ. ನಮ್ಮ ತಾಯಿ ನಾನು ಕರ್ಕೊಂಡೋಗಿ ವಾಲೆನ ಒತ್ತೆ ಇಟ್ಟು ಯಾವುದೋ ಮಾರವಾಡಿ ಅಂಗಡಿನಲ್ಲಿ
ಅಲ್ಲಿ ಬಟ್ಟೆ ತೊಗೊಂಡು ಅವ್ನಿಗೆ ಟೈಲರ್ ಬೇಡ್ಕೊಂಡು ಬೇಗ ಹೊಲ್ಕೊಡಿ ಅಂತ ಬೆಳಗ್ಗೆ ಹೊಲಿಸಿ ಕಲಿಸಿದ್ರು. ಈಗ ನಿಮ್ಮ ಪ್ರೆಸ್ ಕ್ಲಬ್ ಇದೆಯಲ್ಲ, ಪಕ್ಕದಲ್ಲಿ KGAD ಆಫೀಸ್ ಇತ್ತು. ನಮ್ಮ ತಾಯಿ, ನಾನು 4ನೇ ಕ್ಲಾಸ್ ಏನೋ ಕರ್ಕೊಂಡೋಗಿದ್ರು. ನನಗೆ ಮೇ 30ನೇ ತಾರೀಕು 2008 ವಿಧಾನಸೌಧದ ಆ ಸ್ಟೆಪ್ಸ್ ಮೇಲೆ ಸಚಿವನಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅದೇ ಜ್ಞಾಪಕ ಬಂತು. ಅದು ಎದುರುಗಡೆನೇ ನಾನು ನಮ್ಮ ತಾಯಿ ಕೇಳಿದೆ, ಆಟೋದವ್ರು ಕರ್ಕೊಂಡು ಹೋಗ್ತೀಯಾ ಅಂತ. ನಮ್ಮ ತಾಯಿ ಕೇಳಿದ್ರೆ ಅವ್ನು ಎದೋ ತಪ್ಪ ರೇಟ್ ಹೇಳ್ಬಿಟ್ಟ. ನಮ್ಮ ತಾಯಿ ದುಡ್ಡಿರಲಿಲ್ಲ. ನಮ್ಮ ತಾಯಿ ಕಣ್ಣೀರು ಹಾಕ್ಕೊಂಡ್ರು. ನನ್ನ ಮಗ ಕೇಳೋದೇ ಕಡಿಮೆ, ಇದು ನಡ್ಸ್ಕೋಕಾಗಲ್ಲ ಅಂತ. ಅದೇ ಆಟೋ ಕೇಳಿದ್ದು ಎದುರುಗಡೆ ನಾನು ಇವತ್ತು ಮಂತ್ರಿ ಆಗ್ತಾಯಿದ್ದೀನಿ ಅಂತ ನನ್ನ ಕಣ್ಣಲ್ಲಿ ನೀರು ಬಂತು. ನನಗೆ ಒಂಥರ ಮೈಯೆಲ್ಲ ಜಿಮ್ ಅಂತಿದೆ ಸರ್ ನೀವು ಹೇಳ್ತಿದ್ರೆ. ಸೊ ಆ ದೃಷ್ಟಿಯಿಂದ ನಮ್ಮದು ತುಂಬ ಕಷ್ಟದ ಜೀವನ ಅಲ್ಲ, ಆದರೆ ತುಂಬ ಹಣ ಇತ್ತು ಅಂತ ಅಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿದ್ವು. 2001 ಕಾರ್ಪೊರೇಷನ್ ಎಲೆಕ್ಷನು. ನಾನು ಹಿಂಗೆ ಬ್ಯುಸಿ ಇದ್ದೀನಿ, ನಾನು MLA. ನನಗೆ ಸಾಯ್ತಿರೋದು ಕೈನಟಿಕ್ ಹೊಂಡಾಯಿತು. ಹೋಗ್ತಾಯಿದ್ರು, ಯಾರೋ ಕಟ್ಟಿದ ಬಂಟಿಂಗ್ಸ್ ಇತ್ತು. ಆ ಬಂಟಿಂಗ್ಸ್ ದಾರ ಬಿದ್ದೋಗ್ಬಿಟ್ಟಿತ್ತು. ಇವ್ರ ಕತ್ತಿಗೆ ಸಿಕ್ಕಾಕೊಂಡ್ಬಿಡ್ತು. ಅದು ಹ್ಯಾಗೆ ಸಿಕ್ಕಾಕೊಂತು ನನಗೆ ಗೊತ್ತೆ, ಹೇಳ್ಕೊಂಡು ಹೋಗ್ಬಿಡ್ತು. ನನಗೆ ಗೊತ್ತಾಯಿತು. ನಾನು ಓಡಿ ಬಂದೆ ಆಸ್ಪತ್ರೆಗೆ. ಪೂರ್ತಿ ಮುಖ ಕಿತ್ತೋಗ್ಬಿಟ್ಟಿದೆ, ಮಾಂಸನೇ ಇಲ್ಲ ಅಲ್ಲಿ. ಇವರು ಒಂದು ದುಪ್ಪಟ ಹಾಕ್ಕೊಂಡು ಆಸ್ಪತ್ರೆಯಲ್ಲಿ ಆ ವಾರ್ಡಲ್ಲಿ ಸಂಯುಕ್ತ ಕರ್ನಾಟಕಕ್ಕೆ ನ್ಯೂಸ್ ಬರೀತಾ ಇದ್ದಾರೆ. ಅಯ್ಯೋ ದೇವ್ರೇ, ಹೋಗ್ಬೇಕಲ್ಲ ಎಡಿಷನ್ನಿಗೆ, ಹಾಂ ಫಿಲ್ಮ್ ರಿವ್ಯೂ ಬೇಕಲ್ಲ. ಹಾಂ ನನ್ನ ಲೈಫಲ್ಲಿ ನಾನು ಅದು ಮರೆಯೋದಿಲ್ಲ. ನಾನು ಓಕೆ ಕಮಿಟ್ಮೆಂಟ್ ಅಂತ ಅನ್ನೋದು ಒಂದು ರೀತಿಯಿಂದ ಅವರಿಂದ ನನಗೆ ಆವತ್ತು ಆ ಪ್ರೇರಣೆ ಬಂತು. ವಾಟ್ ಸಾರ್ಟ್ ಆಫ್ ಕಮಿಟ್ಮೆಂಟ್ ದಿಸ್ ಇಸ್ ಅಂತ. ನಿಮ್ಮ ಇಡೀ ಜೀವನದ ಅನುಭವನ ಕೇಳ್ತಾ ಇದ್ರೆ ಮತ್ತಷ್ಟು ಕೇಳೋಣ, ಮಾತಾಡೋಣ ಅಂತ ಅನಿಸ್ತಾನೆ ಇರುತ್ತೆ. ಇದೀಗ ನಮ್ಮ ಜೊತೆ ಇದ್ದಾರೆ ಎಸ್ ಇಡೀ ಫ್ಯಾಮಿಲಿ, ಫ್ಯಾಮಿಲಿಯಿಂದ ಇದೀಗ ದೊಡ್ಡ ಫ್ಯಾಮಿಲಿ ಆಗಿದೆ. ಸರ್ ಹೇಳ್ತಾ ಇದ್ರು, ನಾನು ನಮ್ಮಮ್ಮ ಇಬ್ಬರೇ ನಮಗೆ ಪ್ರಪಂಚ ಅಂತ. ಇವತ್ತು ಆ ಫ್ಯಾಮಿಲಿ ಒಂದು ದೊಡ್ಡ ಕುಟುಂಬ ಆಗಿದೆ. ಆ ಇಡೀ ಕುಟುಂಬವನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಈಗಾಗಲೇ ಮೇಡಮ್ ಮತ್ತು ಸರ್ನ ಪರಿಚಯ ಮಾಡಿಸಿದ್ದೀನಿ. ಈಗ ನಮ್ಮ ಜೊತೆಲಿದ್ದಾರೆ ಸುರೇಶ್ ಕುಮಾರ್ ಅವರ ಒಬ್ಬಳು ಏಕೈಕ ಮುದ್ದಿನ ಪುತ್ರಿ ದಿಶಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ದಿಶಾ ಅವರ ಹಸ್ಬೆಂಡ್ ನಮ್ಮ ಜೊತೆಲಿದ್ದಾರೆ ವಿನಯ್ ಕೃಷ್ಣ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಕುಟುಂಬದ ಮುದ್ದು ಮರಿ ಅಂತಲೇ ಹೇಳ್ಬೋದು, ಮುದ್ದಾಗಿರುವಂತಹ ವಿಕ್ರಾಂತ್ ಕೂಡ ನಮ್ಮ ಜೊತೆಲಿದ್ದಾರೆ. ವಿಕ್ರಾಂತ್ ನಂದ, ಹಾಯ್. ನಮಸ್ಕಾರ. ದಿಶಾ ಅವರೇ, ಈ ಕುಟುಂಬದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಹೇಳ್ತಿರ್ತೀವಿ, ಸರ್ನ ನಡವಳಿಕೆ ಇರ್ಬೋದು, ವ್ಯಕ್ತಿತ್ವ ಇರ್ಬೋದು, ಮೇಡಮ್ ವ್ಯಕ್ತಿತ್ವ ನಿಜವಾಗ್ಲೂ ಮತ್ತೊಬ್ಬರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಪ್ಪ ಅಮ್ಮ ನಿಮ್ಮ ಲೈಫಲ್ಲಿ ಯಾವ ರೀತಿ ನಿಮಗೆ ಇನ್ಸ್ಪೈರ್ ಅಂತ ಹೇಳ್ಬೋದು? So I would say right now, at least as an adult, they have become more of my friends than appa amma. So ನನ್ನ ಲೈಫಲ್ಲಿ ಏನೇ ಆಗಲಿ, ಸಿನ್ಸ್ ಐ ಥಿಂಕ್ ಐ ವಾಸ್ ಅರೌಂಡ್ 13-14 ಬಾಪು, ಒಳ್ಳೇದೇನೇ ಆಗಲಿ ಅಮ್ಮಂಗೆ ಫಸ್ಟ್ ಹೋಗುತ್ತೆ. ಪ್ರಾಬ್ಲಮ್ ಏನೇ ಬಂದರೂ ಫಸ್ಟ್ ಕಾಲ್ ಹೋಗೋದು ನಮ್ಮ ಅಪ್ಪಂಗೆನೆ. ವಿ ಯೂಸ್ ಟು ಗೋ ಟು ಅ ಬುಕ್ ಸ್ಟೋರ್. ನಮ್ದೊಂದು ಫೇವ್ರೆಟ್ ಬುಕ್ ಶಾಪ್ ಇತ್ತು, ಪ್ರೀಮಿಯರ್ ಬುಕ್ ಸ್ಟೋರ್ ಅಂತ. ಅಲ್ಲಿ ಕರ್ಕೊಂಡು ಹೋಗಿ ಎಷ್ಟು ಬೇಕಾದ್ರೂ ನಾನು ಬುಕ್ಸ್ ತೊಗೋಬೋದು, ದೇರ್ ಇಸ್ ನೋ ಲಿಮಿಟ್. ಅದಾದಮೇಲೆ ಹಿ ಯೂಸ್ ಟು ಟೇಕ್ ಮೀ ಟು ಮೈ ಫೇವ್ರೆಟ್ ರೆಸ್ಟೋರೆಂಟ್, ಚೆನ್ನಾಗಿ ಊಟ ಮಾಡ್ತಿದ್ವಿ. ದೆನ್ ಹಿ ವುಡ್ ಆಸ್ಕ್ ಕ್ವೆಶ್ಚನ್ಸ್, ಹೌ ಇಸ್ ಲೈಫ್, ಏನಾಗ್ತಿದೆ, ವಾಟ್ ಇಸ್ ಹ್ಯಾಪನಿಂಗ್. ಸೊ ಒನ್ ಡೇ ಹಿ ಆಸ್ಕ್ ಮೀ, ನೋಡು PG ಮಾಡ್ತಿದ್ಯಾ, ಯಾರಾದರೂ ಇಷ್ಟ ಆಗಿದ್ದಾರಾ, ನಾವು ನೋಡಬೇಕಾ, ಇಷ್ಟ ಆಗಿದ್ರೆ ಹೇಳು, ಇಟ್ ಮೈಟ್ ಬಿ ಅ ಕ್ಲಾಸ್ಮೇಟ್, ಇಟ್ ಮೈಟ್ ಬಿ ಅ ಫ್ರೆಂಡ್ ಅಂತ. ಅವಾಗ ನಾನು ಯಾರೂ ಇಲ್ಲ ಅಂತ ಹೇಳಿದೆ. ಅದಾಗಿ ಐ ಥಿಂಕ್ 2 or 3 ಡೇಸ್ಗೆ ಐ ಟೋಲ್ಡ್, ಊಟ ಕರ್ಕೊಂಡು ಹೋಗಿದ್ದೆ ಅಪ್ಪ. ಅಂದ್ರೆ ಒಂದು ಧೈರ್ಯ ಬಂತು ನಿಮಗೆ, ಹೇಳ್ಬೋದು. ಧೈರ್ಯ ಬಂತು ಅಲ್ಲ, ಇವ್ರು ಹೇಳಿದ್ರು ಹೇಳು ಅಂತ. ಓಕೆ, ಸೊ ರೈಟ್ ಟೈಮ್, ಪಪ್ಪನೇ ಕೇಳ್ತಾ ಇದ್ದಾರೆ. ಓಕೆ, ಸೊ ಹೇಳ್ಬಿಡು ಅಂದ್ರು, ಹೇಳ್ಬಿಟ್ಟೆ. ಮಗಳು ಹೇಳ್ತಾ ಇದ್ಲು ಎಲ್ಲವನ್ನ ಫಸ್ಟ್ ಅಪ್ಪನಿಗೇನೆ ತಿಳಿಸೋದು ಅಂತ ಅಂದ್ಬಿಟ್ಟು. ಮಗಳು ನಿಮ್ಮ ಮುದ್ದಿನ ಪರಿನ? ಅವಳೇನಾದರೂ ಕೂಡ ತಪ್ಪು ಮಾಡಿದ್ರೆ ನಾನು ನಿಮ್ಮ ಮಗಳು ನೋಡಿ ಅಂತೀನಿ. ಅವಳೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನೋಡ್ದ ನಮ್ಮ ಮಗಳು, ಅದು ವಯಸ್ಸು ವರ್ಷ ಅವರು ಕೂಡ ಹಾಗೆ ಮಾಡ್ತಾರೆ. ಇನ್ನು ನನ್ನ ಅಳಿಯ, ನಂಗೆ ಚೆನ್ನಾಗಿ ನೆನಪಿದೆ, 2013ನೇ ಇಸ್ವಿನಲ್ಲಿ ನಾನು ಸಚಿವನಾಗಿ ಇಳಿದಿದ್ದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಅವತ್ತು ನಾವು ತಿರುಪತಿಗೆ ನಡ್ಕೊಂಡು ಹೋಗೋಣ ಅಂತ ಓಕೆ, ಸೊ ಈ ಕತೆ ನಾವು ಕೇಳ್ಪಟ್ವಿ. ಅಳಿಯ ಆಗೋಕ್ಕೂ ಮುಂಚೆನೇ ನಿಮಗೆ ಅವರು ವಾಕಿಂಗ್ ಫ್ರೆಂಡ್. ವೆರಿ ಇಂಟ್ರೆಸ್ಟಿಂಗ್ ಅದು. ಸೊ ತಿರುಪತಿ ನಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಬೆಳಗ್ಗೆ 4:15ಗೆ ಪೂಜೆ ಮಾಡ್ತಾಯಿದ್ವು, ಹೊರಡೋಕ್ಕಿಂತ ಮುಂಚೆ. ಇಲ್ಲಿಂದ ನಡಿಬೇಕಲ್ಲ. ನಮ್ಮ ವಿನಯ್ ಕೃಷ್ಣ ಅವ್ರ ಫ್ರೆಂಡ್ ಒಬ್ಬ ಸಮರ್ಥ್ ಅಂತ, ಅವನು ನಮ್ಮ ಜೊತೆ ಬರಬೇಕಾಗಿತ್ತು. ಅವನು ಇವ್ರು ಕರ್ಕೊಂಬಂದ್ಬಿಟ್ಟು, ಸರ್ ನಾನು ಬರ್ತಾಯಿಲ್ಲ, ಇವ್ರನ್ನ ಕಳಿಸಿಲ್ಲ. ಇವರು ಗುಂಡಿಗೆ ಲೆಕ್ಕಾಕಿ ಇವತ್ತಿಗೆ 12 ವರ್ಷದ ಹಿಂದೆ
ವೆರಿ ಯಂಗ್ ದಪ್ಪಗೆ ರೀ ಇವರೆಲ್ಲರೂ ನಡೀತಾರೆ ಎಂದ ನಾನು. ಇಲ್ಲ ಸರ್ ನಡೀತಾರೆ ಅಂತ. ಆಯಿತು ಇನ್ನೇನು ಮಾಡೋಣ, ನೀವಂತೂ ಬರೋದಿಲ್ವಲ್ಲ, ಆಯಿತು ಅಂತ ನಡ್ಕೊಂಡದು. 7 ದಿವಸನೂ ಕೂಡ ನಡೆದ್ರು, ಅನೇಕ ವಿಚಾರಗಳು ಹಂಚ್ಕೊಂಡ್ವು ನಾವು. ನನಗೂ ತುಂಬ ಹಿಂದೆಲ್ಲ ಗೊತ್ತಿರಲಿಲ್ಲ, ಇವ್ರ ತಂದೆ, ಇವ್ರ ತಾತ, ಇವ್ರ ಮುತ್ತಾತ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಜನರಲ್ಲಾಗಿ ಬೇರೆ ಬೇರೆ ವಿಚಾರಗಳು ಮಾತ್ಕೊಂಡೋದು. 2ನೇ ಸಲ 2014ರಲ್ಲಿ ಧರ್ಮಸ್ಥಳಕ್ಕೆ ನೋಡ್ಕೊಂಡು ಅವಳು ಬಂದರು ಇವರು. ನಮ್ಗೆ ಇವ್ರು ನೋಡಿದ್ರೆ ಮೈ ಉರಿದೋಗ್ತಾಯಿತ್ತು, ಶಕೆ, ನಾವು ಒದ್ದಾಡ್ತಾ ಇದ್ದೀವಿ, ಇವ್ರು ಪೂರ್ತಿ ಕೋಟ್ ಹಾಕೊಂಡು ಸ್ಕಿನ್ ಟ್ಯಾನ್ ಆಗಬಾರ್ದು ಅಂತ, ಟ್ಯಾನ್ ಆಗಬಾರ್ದು, ನಾವಂತೂ ಕಪ್ಪ ಹೋಗ್ಬಿಡ್ತಾ ಇದ್ವು. ಬಂದರು. 3ನೇ ವರ್ಷ ಶಬರಿಮಲೆಗೆ ಹೋದ್ವು, ಆಗಲೂ ಬಂದರು. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. 3ನೇ ದಿವಸ ನಮ್ಮ ಫ್ರೆಂಡ್ಸ್ಗೆ ಹೆಂಗೋ ಗೊತ್ತಾಯ್ತು ಇವ್ರದ್ದು ಬರ್ತ್ಡೇ ಅಂತ. ಹೆಂಗೋ ಆ ಕುಗ್ರಾಮದಲ್ಲಿ ಹೋಗಿ ಹೆಂಗೋ ಕೇಕ್ ತಂದರು, ಒಂದು ಸಣ್ಣ ಜಾಗ, ಲೈಟೇ ಇಲ್ಲ, ಕ್ಯಾನ್ಲಸ್ರು. ಇವ್ರು ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಬರ್ತ್ಡೇಸ್ ಹಿ ಹ್ಯಾಡ್ ಇನ್ ಹಿಸ್ ಲೈಫ್, ಪಾದಯಾತ್ರೆ ನಡುವೆ. ಸೊ ತಿರುಪತಿ, ಧರ್ಮಸ್ಥಳ, ಶಬರಿಮಲೆ ಜೊತೆ ಪಾದಯಾತ್ರೆ ಬಂದ್ಬಿಟ್ಟು ನಮ್ಮ ಮನೆಗೆ ಪಾದ ಬೆಳೆಸ್ಬಿಟ್ರು. ಅಲ್ಲ, ಪಾದಯಾತ್ರೆ ಮಾಡ್ತಾ ಸುರೇಶ್ ಅವ್ರ ಹತ್ರ ಪಾದ ಪೂಜೆನೂ ಮಾಡಿಸ್ಕೊಂಡು ಪಾದಯಾತ್ರೆ ಜೊತೆ ಕಾಶಿ ಯಾತ್ರೆನೂ. ಅಂತ ನಾನು ಅವಲೇ ಹೇಳ್ದಂಗೆ ನಮ್ಗೆ ಯಾವತ್ತೂ ಕೂಡ ಗಂಡು ಮಗ ಇಲ್ಲ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಮಗಳನ್ನೇ ಚೆನ್ನಾಗಿ ಬೆಳೆಸಿದ್ವು, ಅವಳೇ ನಮ್ಮ ಜೀವನದಲ್ಲಿ. ಆದರೆ ಭಾಳ ಜನ ಹೇಳ್ತಾ ಮಗ ಇಲ್ಲ ಅಂತ ಹೇಳ್ತಾರಲ್ಲ, ಅಕಸ್ಮಾತ್ ಅದನ್ನ ಕೊರತೆ ಅಂತ ಯಾರೋ ಅಂದ್ಕೊಂಡ್ರೆ ಆ ಜಾಗನ ನನ್ನ ಹಳೆಯ ತುಂಬಿದ್ರು ಇವತ್ತು ನನ್ನ ಮಗನ ಥರ ಇಲ್ಲ. ಸರ್ ಬಾಯಿನಲ್ಲಿ ಈ ಮಾತು ಕೇಳಬೇಕಂದಾಗೆಲ್ಲ, ಈ ಥರ ಹೇಳಿದಾಗೆಲ್ಲ ಎಷ್ಟು ನಿಮಗೆ ಖುಷಿ ಅನಿಸುತ್ತೆ? ಮ್ಯಾನ್ ಆಫ್ ವೆರಿ ಫ್ಯೂ ವರ್ಡ್ಸ್, ತುಂಬ ಕಮ್ಮಿ ಮಾತಾಡೋದು. ಸೊ ಅವರು ಏನು ಪ್ರಶಂಸೆ ಅಂತ ಏನು ಹೇಳ್ತಿದ್ದಾರೆ ಅದನ್ನು ನಾನು ಒಂದು ರೀತಿಯಾಗಿ ನನ್ನ ಕರ್ತವ್ಯ ಅಂತ ಹೇಳಿ, ನಾನು ಒಬ್ಬ ಅಳಿಯ ಅಲ್ಲದೆ ನಾನು ಒಬ್ಬನೇ ಮಗ. ಸೊ ನಮ್ಮ ತಂದೆ 2018ರಲ್ಲಿ ತೀರ್ಕೊಂಡ್ರು. ಆ ನಮ್ಮ ತಂದೆ ಸ್ಥಾನದಲ್ಲಿ ನಮ್ಮ ಮಾವನವ್ರನ್ನ ನಾನು ಇಟ್ಟು, ಅದೇ ರೀತಿ ಒಬ್ಬ ಮಗನಾಗಿ ತಂದೆಗೆ ಯಾವ ರೀತಿ ಸೇವೆ ಮಾಡ್ಬೋದು ಅದೊಂದು ಅವಕಾಶ ಸಿಕ್ತು. ಅದನ್ನು ಮಾಡೋಕ್ಕೆ ದೇವರು ಅವಕಾಶ ಕಲ್ಪಿಸ್ಕೊಟ್ಟಿದ್ದ ಕಾರಣಕ್ಕೆ ನಾನು ಮಾಡೋಕ್ಕೆ ಅದು ಒಂದು ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ಎಷ್ಟೊಂದು ಜನಕ್ಕೆ ಮಕ್ಕಳಿದ್ದು ಎಲ್ಲೋ ಬೇರೆ ದೇಶದಲ್ಲಿರ್ತಾರೆ, ನೋಡ್ಕೊಳ್ಳೋಕ್ಕೆ ಅವಕಾಶ ಇರಲ್ಲ. ಬಟ್ ಇದು ಎಲ್ಲೋ ಒಂದು ಕಡೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ, ನಾವು ದೊಡ್ಡವ್ರ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ತೀವಿ. ಎಸ್ ವಿನಯ್ ಅವರೇ, ಪಾದಯಾತ್ರೆ ಕಥೆಯನ್ನು ನಾವು ಕೇಳಿದ್ವಿ, ಆದರೆ ಅದಕ್ಕೂ ಮುಂಚಿತವಾಗಿನೇ ನಿಮಗೆ ದಿಶಾ ಫ್ರೆಂಡ್. ಸೊ ನಿಮ್ಮಿಬ್ಬರ ಭೇಟಿ ಯಾವಾಗ ಆಯಿತು? ಮಲ್ಲೇಶ್ವರಂನಲ್ಲಿ ಒಂದು ಪೋಲಾರ್ ಬೇರ್ ಅಂತ ಒಂದು ಐಸ್ ಕ್ರೀಮ್ ಜಾಯಿಂಟ್ ಇದೆ. ಸೊ ಆ ಐಸ್ ಕ್ರೀಮ್ ಜಾಯಿಂಟಲ್ಲಿ ಇವರು ಮತ್ತು ಸಮರ್ಥು ಭೇಟಿ ಆಗೋದಿತ್ತು. ಸಮರ್ಥ್ ನಾನು ಇನ್ವೈಟ್ ಮಾಡಿದ್ದ. ಸೊ ಇಟ್ ವಾಸ್ ಲೈಕ್ ಗ್ರೂಪ್ ಗ್ಯಾದರಿಂಗ್. ಸೊ ಅಲ್ಲಿ ಮಾಡಿದಾಗ ಮೊದಲನೇ ಬಾರಿ ನಾವಿಬ್ಬರು ಭೇಟಿಯಾಗಿ ಹಾಯ್ ಹಲೋ ಅಂತ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಸನ್ನಿವೇಶನ ಒಂದು ರೀತಿ ತಮಾಷೆಯಾಗೇ ಇತ್ತು. ಯಾಕೆ ಅಂದರೆ ನಾನು ಇವತ್ತಿನ ಒಂದು ಇದರಲ್ಲಿ ಯಾವ ರೀತಿ ಕಾಣಿಸ್ಕೊತೀನೋ ಹಂಗಿರಲಿಲ್ಲ. ಉದ್ದ ಕೂದಲು ಬಿಟ್ಕೊಂಡು ಉದ್ದ ಜಡೆ ಇತ್ತು, ರೆಡ್ ಟಿ ಶರ್ಟ್ಗೆ ಎಲ್ಲೋ ಪ್ಯಾಂಟ್ ಹಾಕ್ಕೊಂಡಿದ್ರು. ಲೈಫಲ್ಲಿ ಅದನ್ನು ನಾನು ಮರೆಯೋಕ್ಕಾಗಲ್ಲ. ಸೊ ಮೈ ಫಸ್ಟ್ ರಿಯಾಕ್ಷನ್ ವಾಸ್, ಯಾರಿದು ಹಿಂಗೆ ಈ ಥರ ಡ್ರೆಸ್ ಮಾಡಿಕೊಂಡು. ಅದಾದಮೇಲೆ ಒಂದು ಸ್ವಲ್ಪ ದಿವಸಕ್ಕೇ 2013 ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿತ್ತು. ದಿಶಾ ಅವರು ಈ ರೀತಿ ಕ್ಯಾಂಪೇನಿಂಗ್, ಫೋನ್ ಕ್ಯಾಂಪೇನಿಂಗ್ಗೋಸ್ಕರ ಏನಾದರೂ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಖುಷಿಯಾಗಿ ಬಂದ್ವಿ. ಸೊ ಆಮೇಲೆ ಹಾಗೆ ಮೆಸೇಜ್ ಎಕ್ಸ್ಚೇಂಜು, ಯಾವಾಗಾದರೂ ಸಿಕ್ಕಿದ ಕಾಫಿಗೆ ಇಲ್ಲ ಆ ರೀತಿ ಹ್ಯಾಂಗ್ ಔಟ್ ಮಾಡೋದು ಎಲ್ಲ ನಡೀತಿತ್ತು. ಸೊ ಫ್ರೆಂಡ್ಸ್ ಯಾವಾಗ ಲವ್ವರ್ಸ್ ಆದ್ರಿ? ಶಬರಿಮಲೆಯಿಂದ ಬಂದ ಮೇಲೆ. ಕಾಡ್ ಮಧ್ಯೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಇವರೊಂದು ಪ್ಲ್ಯಾನ್ನ ಇದು ರೂಪಿಸಿದ್ರು. ಹಾಗಾಗಿ ಥ್ಯಾಂಕ್ಸ್ ಹೇಳೋಣ ಅಂತ ಡಿನ್ನರ್ಗೆ ಕರ್ಕೊಂಡು ಹೋಗಿದ್ದೆ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದೆ ಯಾರಿಬ್ಬರಲ್ಲಿ? ಕೃಷ್ಣನಾ? ಕ್ಲೋಸ್ ಫ್ರೆಂಡ್ಸ್ ಒಂದಷ್ಟು ಜನ ಜೊತೆ ನಾನೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೆ. ಸೊ ರೆಸ್ಟೋರೆಂಟ್ಗೆ ಕೂತಾಗ ಇವ್ರು ಮೆಸೇಜ್ ಮಾಡಿದಾಗ ನಾನು ರಿಪ್ಲೈ ಮಾಡ್ತಾ ಯಾವಾಗಲೂ ಮುಖದ ಮೇಲೆ ಒಂದು ಸ್ಮೈಲ್ ಇರೋದು. ನಿಜ ಹೇಳಿ, ನೀವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತೀರಾ ಇಲ್ವಾ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಮುದ್ಕೆ ಹಾಕ್ಕೊಂಡ್ಬಿಟ್ರು. ಮುದ್ಕೆ ಹಾಕ್ಕೊಂಡು ನೀವು ಹೇಳಬೇಕು, ಯಾಕೆಂದರೆ ದಿಶಾ ನಿಮ್ಗೆ ಮೆಸೇಜ್ ಮಾಡುವಾಗ ಇವ್ನು ವಿನಯ್ ನಗ್ತಾ ಇರ್ತಾನೆ, ಸ್ಮೈಲ್ ಮಾಡ್ತಿರ್ತಾನೆ, ಯಾರು ಸುಮ್ಮನೆ ಆ ಥರ ಇರಲ್ಲ ಅಂತ.
ಆವಾಗ ಇವ್ರಿಗೂ ಕೇಳಿದ್ರು ಏನಪ್ಪ ಸಮಾಚಾರ ಅಂತ. ಆವಾಗ ಇವ್ರ ಪ್ರತಿಕ್ರಿಯೆನಲ್ಲಿ ಗೊತ್ತಾಯಿತು. ಕೊನೆಯದಾಗಿ ಮದುವೆ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಮೇಡಮ್? ಮದುವೆ ಎಲ್ಲಿ ನಡೀತು? ಮದುವೆ ಇಲ್ಲೇ ನಾವು ರಾಜನ್ಸಲ್ಲೇ ಮಾಡಿದ್ದು. ನಮ್ಮ ಎಂಗೇಜ್ಮೆಂಟು ಅಷ್ಟೇ ಸಾಯಿ ವಿಶ್ರಮ್ ಅಂತ ಅಲ್ಲಿ ಮಾಡಿದ್ದು. ನಮಗೆ ಭಾರಿ ಏನು ಖರ್ಚಾಗಲಿಲ್ಲ. ನಮ್ಮ ಮಲೆನಾಡಲ್ಲಿ ಒಂದು ಪದ್ಧತಿ ಇದೆ, ನಾವು ಮದುವೆ ಮಾಡಿಕೊಡ್ತೀವಿ, ರಿಸೆಪ್ಷನ್ ನಾವು ಮಾಡ್ಕೊಡಲ್ಲ. ನಾವು ದಾರಿ ಏರ್ಕೊಟ್ಮೇಲೆ ಅವ್ರ ಜವಾಬ್ದಾರಿ. ಸುರೇಶ್ ಅವ್ರು ಅಳಲ್ಲ ಅಂತ ನಂಗೆ ಗೊತ್ತಿತ್ತು, ಯಾಕೆಂದರೆ ಅವ್ರು ಹತ್ತಿರದ ನಾನು ಒಂದೇ ಸಲ ನೋಡಿದ್ದು. ಅವ್ರ ಕ್ಲೋಸ್ ಫ್ರೆಂಡ್ ಸುರೇಶ್ ಅಂತಿದ್ರು. ಅವರು ಸಡನ್ನಾಗಿ ಹೊಟ್ಟೋದ್ರು. ಅವಾಗ ಹತ್ತಿದ್ದು ಬಿಟ್ಟರೆ ನಾನು ಅವ್ರ ಕಣ್ಣಲ್ಲಿ ಯಾವತ್ತೂ ನೀರು ನೋಡಿಲ್ಲ. ಇವರು ಅಳಲ್ಲ ಬಿಡು ಅಂತ ನನಗೊಂಥರ ಅಂದ್ಕೊಂಬಿಟ್ಟಿದ್ದೆ. ಇವರು ವಿನಯ್ ಅಂತ ಹಿಂಗಿಟ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ತಗೊಳ್ಳಿ. ಕನ್ಯಾದಾನ ಮಾಡುವಾಗ ನನ್ನ ಕೈ ಶೇಕಾಗಕ್ಕೆ ಶುರು ಆಗ್ಬಿಡ್ತು, ಕಣ್ಣ ನೀರು ಬಂದ್ಬಿಡ್ತು. ನನ್ನ ಕಣ್ಣ ನೀರು ಬಂದಿದ್ದು ನೋಡಿ, ಯು ಮೇ ನಾಟ್ ಬಿಲೀವ್, ಕಲ್ಯಾಣ ಮಂಟಪದಲ್ಲಿದ್ದ ನನ್ನ ಎಲ್ಲ ಸ್ನೇಹಿತರು ಹತ್ಬಿಟ್ರು. ಕೆಲವ್ರಿಗೆ ನಮ್ಮ ಜೀವನದಲ್ಲಿ ಹಿಂಗಾಗುತ್ತಲ್ವ ನಮ್ಮ ಮಗಳನ್ನ ಕೊಡುವಾಗ ಅಂತ. ಆಗ ಇವ್ರ ತಂದೆ ನನ್ನ ಹತ್ರ ಬಂದು, ಸುರೇಶ್ವರ ಯೋಚನೆ ಮಾಡಬೇಡಿ, ಇನ್ಮೇಲೆ ನಮ್ಮ ಮಗಳ ಥರ ನೋಡ್ಕೋತೀವಿ, ಯಾವುದೂ ಯೋಚನೆ ಮಾಡಬೇಡಿ ಅಂತ ಅಂದಿದ್ದು ನನಗಿನ್ನೂ ಹಾಗೆ ನಾವು ಕೈ. ಇದೀಗ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಮೊದಲದಾಗಿ ಈ ಸೆಗ್ಮೆಂಟಲ್ಲಿ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಸುರೇಶ್ ಕುಮಾರ್ ಸರ್ ಅಥವಾ ಸಾವಿತ್ರಿ ಮೇಡಮ್ನ ಅಂತ ಉತ್ತರ ಕೊಡಬೇಕು. ಈಗಾಗಲೇ ನಿಮ್ಮ ಕೈಲಿ ಎಲ್ಲ ಕಡೆನೂ ರಾರಾಜಿಸ್ತಾ ಇದೆ ಮೇಡಮ್ ಮತ್ತು ಸರ್ ಫೋಟೋ. ಸೊ ನನ್ನ ಮೊದಲನೇ ಪ್ರಶ್ನೆ ಏನಂತ ಅಂದರೆ ಸರಲ್ಲಿ, ಸೊ ಸುರೇಶ್ ಕುಮಾರ್ ಸರ್ ಮತ್ತು ಮೇಡಮಲ್ಲಿ ರೊಮ್ಯಾಂಟಿಕ್ ಯಾರು? ಅಮ್ಮ ಸೊ ನಮ್ಮಮ್ಮಂಗೆ ಹೆಂಗೆ ಅಂದರೆ, ನಾನು ಯಾವಾಗಲೂ ಹೇಳ್ತೈತೆ, ನಾನು ನಮ್ಮಮ್ಮನ ಸೆಕೆಂಡ್ ಲವ್ ಅಂತ. ಫಸ್ಟ್ ಲವ್ ಯಾವಾಗಲೂ ನಮ್ಮಪ್ಪನೇ. ಏನೇ ಆಗಲಿ, ಈಗ ಅಡುಗೆ ಮಾಡಿರಲಿ, ಫಸ್ಟ್ ನಮ್ಮಪ್ಪ ತಿನ್ನಬೇಕು. ಹೀ ಹ್ಯಾಸ್ ಟು ಟೆಲ್ ಚೆನ್ನಾಗಿದೆ ಅಂತ. ಅವ್ರು ಡ್ರೆಸ್ ಆದ್ರೂ ಫಸ್ಟ್ ನಮ್ಮಪ್ಪನ ಮುಂದೆ ಹೋಗಿ ನಿಂತ್ಕೋಬೇಕು. ಸೊ ಫಸ್ಟ್ ಲವ್ ಯಾವಾಗಲೂ, ನಾನು ಎಷ್ಟೇ ಒಳ್ಳೆ ಮಗಳಾಗಲಿ, ಎಷ್ಟೇ ಬೆಸ್ಟ್ ಫ್ರೆಂಡ್ ಆಗಲಿ, ಅವ್ರ ಫಸ್ಟ್ ಲವ್ ಯಾವಾಗಲೂ ಸುರೇಶ್ ಕುಮಾರೇ. ನೈಸ್ ನೈಸ್. ಓಕೆ, ನಂದು ಎರಡನೇ ಕ್ವಶನು, ಇಬ್ಬರಲ್ಲಿ ಯಾರಿಗೆ ಬೇಗ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಗ ಕೋಪ ಬರುತ್ತೆ? ಹೌದಾ ಸರ್? ಇಲ್ಲ, ಸಿಟ್ಟು ಅಂತಂದರೆ ನನ್ನ ಅಸಹನೇನ, ಯಾವುದ್ರ ಬಗ್ಗೆ ನನಗೆ ಇಷ್ಟ ಇಲ್ಲದೆ ಇರೋದನ್ನ ತೋರಿಸ್ತೀನಿ ಅಷ್ಟೇ. ಸಿಟ್ಟು ಅಂದರೆ ಇದುವರೆಗೂ ಕೂಡ ನಾನು ಬೈದಿಲ್ಲ. ಹೇಳ್ತಾರಲ್ಲ ಡೊಮೆಸ್ಟಿಕ್ ವೈಲೆನ್ಸು, ಹೊಡೆಯೋದು, ಅದೆಲ್ಲ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇನ್ಫ್ಯಾಕ್ಟ್ ಜಗಳ ಮಾಡ್ಕೊಂಡು ಊಟ ಬಿಟ್ಟಿಲ್ಲ, ಏನಿಲ್ಲ. ನನ್ನ ಅಸಹನೇನ ತಕ್ಷಣ, ಅದು ಕೂಡ ಒಂದು ಸಲ ಈಗ ಒಂದು 15-20 ಭಾಳ ಕಡಿಮೆ ಆಗಿದೆ. ತುಂಬ ತಕ್ಷಣ ರಿಯಾಕ್ಟ್ ಮಾಡ್ತಾಯಿದ್ದೆ ಸಡನ್ನಾಗಿ. ಅವರು ರಿಯಾಕ್ಟ್ ಮಾಡೋದಿಲ್ಲ, ಅದು ತೋರಿಸ್ತಾರೆ. ಇಬ್ಬರಲ್ಲಿ ಯಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ? ಸೊ ಮೇಡಮೇ ಚೆನ್ನಾಗಿ ಅಡುಗೆ ಮಾಡ್ತಾರಂತೇಳಿ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಚೆನ್ನಾಗಿ ಮಾಡ್ತಾ ಇದ್ದನೋ ಗೊತ್ತಿಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಓಕೆ, ಏನು ಮಾಡೋ ಬರಲ್ಲ ಸರ್? ನಮ್ಮ ತಾಯಿ ನನ್ನನ್ನು ಅಡುಗೆ ಮನೆಗೆ ಬಿಡಲಿಲ್ಲ. ನನಗೆ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಸರ್? ಇತ್ತೀಚೆಗೆ ನನ್ನ ಮಗಳು, ನನ್ನ ಅಳಿಯ ಅನೇಕ ಫುಡ್ಗಳನ್ನ ಕಲಿಸ್ಬಿಟ್ಟಿದ್ದಾರೆ. ಓಕೆ, ಇಟಾಲಿಯನ್ ಫುಡ್ಡಿಂದ ಹಿಡಿದು ಬೇರೆ ಬೇರೆ ಫುಡ್ಡು. ಅದರ ನಾನು ಇವತ್ತು ಇಷ್ಟಪಡೋದು, ನಮ್ಮ ತಾಯಿ ಚಿಕ್ಕ ವಯಸ್ಸಿಂದ ಒಂದು ಗೊಡ್ಡು ಸಾರು ಅಂತ ಮಾಡ್ತಾಯಿದ್ರು. ಮಲೆನಾಡು ಕಡೆ ಎಲ್ಲ ತುಂಬ ಫೇಮಸ್ ಅದು. ಬೇಳೆ ಹಾಕದೆ ಮಾಡೋದು ಒಂದು ಗೊಡ್ಡು ಸಾರು. ನಾನು ಇನ್ಫ್ಯಾಕ್ಟ್ ಈ ನಾರ್ತ್ ಇಂಡಿಯಾಗೆಲ್ಲ ಟೂರ್ಗೆ ಹೋದಾಗ, ಟ್ರೆಕ್ಕಿಂಗ್ ಹೋದಾಗ ನಮ್ಮ ತಾಯಿ ನಾನು ಫೋನ್ ಮಾಡಿಬಿಡ್ತಾಯಿದ್ದೆ, ಒಂದು ಗೊಡ್ಡು ಸಾರು ಮಾಡು, ಒಂದು ಹಪ್ಪಳ ಕಡಿ, ಅನ್ನ ತಿಳಿ ಸಾರು ಹಪ್ಪಳ ಅಷ್ಟು ಅಂತ. ಓಕೆ, ಒಂದು ದಿವಸ ಬೆಳಗ್ಗೆನೇ ಎದ್ದು ಮೇಡಮು ಒಂದು ಬಿಸಿಬೇಳೆ ಭಾತ್ ತಿನ್ಬೇಕು ಅನಿಸ್ತಾ ಇದೆ ನಿಮ್ಮ ಕೈಲಿ ಅಂತ ಹೇಳ್ತಾರೆ. ಹೆಂಗೆ ಮಾಡ್ತೀರಾ ನೀವು? ಏನೇನು ಹಾಕಿ ಮಾಡ್ತೀರಾ ಹೇಳ್ಬೋದಾ? ಅವ್ರಿಗೆ ನನ್ನ ಗಂಡ ಮಾಡಿದ್ದು ಬಿಸಿಬೇಳೆ ಭಾತ್ ತಿನ್ನೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಗೊತ್ತಿರೋದ್ರಿಂದ ಯಾವುದು ಕೇಳಕ್ಕೆ ಹೋಗಲ್ಲ. ಸೊ ಈ ಸೆಗ್ಮೆಂಟಲ್ಲಿ ಮುಂದಿನ ಕ್ವಶನ್ ಅಂದರೆ, ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇದೆ? ಸೊ ಯಾವ ಥರ ಕೇರ್ ಮಾಡ್ತೀರಾ ಮೇಡಮ್ ಬ್ಯೂಟಿನ? ಬ್ಯೂಟಿ ಕೇರ್ ಮಾಡಲ್ಲ ನಾನು. ಬೆಳಗ್ಗೆ ಎದ್ದು ಮಾಮೂಲಿ ಮುಖ ತೊಳ್ಕೊಳ್ಳೋದು ಅಷ್ಟೇ. ಮನೇಲಿದ್ದರೆ ಏನೂ ಕ್ರೀಮ್ ಹಚ್ಚಲ್ಲ. ಹೊರಗಡೆ ಹೋದರೆ ನನಗೆ ನೀಟಾಗಿರ್ಬೇಕು ಬಟ್ಟೆ. ಮನೆಯಿಂದ ಸೀರೆ ಉಟ್ಕೊಂಡು ಹೋದಾಗ ನೀಟಾಗಿ, ಆಮೇಲೆ ಅದು ಏನಾರು ಹಾಕ್ಕೊಳ್ಳಿ, ಹೋಗುತ್ತೆ ನೀಟಾಗಿರ್ಬೇಕು. ಕೂದಲೆಲ್ಲ ಕೆದರ್ಕೊಂಡಿರಬಾರ್ದು. ಆ ಥರ ಹಾಕಿದ ಬಟ್ಟೆನೇ ಅವತ್ತು ಇನ್ನೊಂದು ದಿವಸ ಹಾಕಲ್ಲ. ಅದಕ್ಕೆ ಇವ್ರು ತದ್ವಿರುದ್ಧ. ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ. ಆದರೆ ನಾವು ನೀಟಾಗಿದ್ದರೆ ನಮ್ಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್. ಓಕೆ, ನೀವು ಹೆಂಗೆ ಅಬ್ಸರ್ವ್ ಮಾಡಿದ್ದೀರಮ್ಮ? ನಮ್ಮ ಅಮ್ಮ ಸ್ಕಿನ್ ಕೇರ್ ಮಾಡ್ಕೊತಾರೆ. ಅವ್ರು ಮಾಡ್ಕೊಡೋದಕ್ಕೆ ನಾನು ಶುರು ಮಾಡಿಕೊಂಡೆ. ಏನು ಗೊತ್ತಾ, ಟೊಮೊಟೊ ರಸ, ಯಾವಾಗಲಾರು ಟೈಮ್ ಇದ್ದರೆ ಮೊಸರು,
ಹಚ್ಕೊಳ್ಳೋದು ಅಷ್ಟೇ. ಕೊಬ್ಬರಿ ಎಣ್ಣೆ ನಾಟ್ ಜಸ್ಟ್ ದಟ್, ನೀನೇನು ಹೇಳಿದ್ದೆ ನಾನು 14 ಆದ ತಕ್ಷಣ ಸನ್ಸ್ಕ್ರೀನ್ ಹಾಕೊಳ್ದೆ ಮನೆಯಿಂದ ಆಚೆ ಹೋಗ್ಬಾರ್ದು. ಅದು ಎಷ್ಟು ಇನ್ಗ್ರೇನ್ ಆಗಿದೆ ಅಂದರೆ ಸನ್ಸ್ಕ್ರೀನ್ ಮಳೆ ಬರ್ತಿದ್ರು ಹಚ್ಕೊತಾ ಇರ್ತೀನಿ. ಇವರು ಬಿಸಿಲೇ ಇಲ್ಲ ಏನು ಮಾಡ್ತಿದ್ದೆ ಲೈಕ್ ನೋ ಸ್ಟೆಪ್ಪಿಂಗ್ ಔಟ್ ಆಫ್ ದ ಹೌಸ್ ಐ ಆಮ್ ವೇರಿಂಗ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಈಗ ಅದೇ ಥರ ನನ್ನ ಮಗ ಅಮ್ಮ ಸನ್ಸ್ಕ್ರೀನ್ ಅಂತ ಬರ್ತಾನೆ ಸ್ಕೂಲ್ಗೆ ಹೋಗಿಂತ ಮುಂಚೆ. ಬೇಸಿಗೆಯಲ್ಲಿ ಸನ್ಸ್ಕ್ರೀನ್ ಅಯ್ಯೋ ದೇವ್ರೆ, ನಮ್ಮ ಅಳಿಯ ಸೂಪರ್. ಧರ್ಮಸ್ಥಳ ಶಬರಿಮಲೆ ಹೋಗುವಾಗ ಅದೆಷ್ಟು ಡಬ್ಬಗಳು ತಂದಿದ್ರೋ ಗೊತ್ತಿಲ್ಲ. ಓಕೆ, ಈ ಸೆಗ್ಮೆಂಟ್ ಅಲ್ಲಿ ಕೊನೆ ಪ್ರಶ್ನೆ ಏನಂತಂದರೆ, ಇಬ್ಬರಲ್ಲಿ ಯಾರು ಜಾಸ್ತಿ ಫುಡ್ಡಿ, ಊಟದ ವಿಚಾರದಲ್ಲಿ ಇಷ್ಟಪಡೋದು, ಒಳ್ಳೊಳ್ಳೆ ಹೋಟ್ಲು ಹುಡ್ಕೊಂಡು ಹೋಗೋದು? ನಮ್ಮಿಬ್ರಲ್ಲ ಯಾರು ಒಪ್ಪಕ್ಕೆ ರೆಡಿ ನಾಯೇ ಮಾಡಲಿ. ಯಾಕಂದ್ರೆ ಅಲ್ಲಲ್ಲ, ಇವ್ರಿಗೆ ಅವರ ಮಗಳು ಅವಳಿಯ ಒಳ್ಳೊಳ್ಳೆ ಹೋಟ್ಲು ಕರ್ಕೊಂಡು ಹೋಗ್ತಾರೆ. ನನ್ನನ್ನು ಯಾರು ಕರ್ಕೊಂಡು ಹೋಗಲ್ಲ. ನಾನೇ ನನ್ನ ಸ್ನೇಹಿತರ ಜೊತೆ ಧಾಬಾಗೆ ಹೋಗ್ತೀನಿ, ಇನ್ಯಾವುದಕ್ಕೂ ಹೋಗ್ತೀನಿ. ಅವ್ರು ನೋಡಿರೋಷ್ಟು ಹೋಟೆಲ್ಸು ನಾನು ನೋಡಿಲ್ಲ. ಸೊ ಇಷ್ಟೊಂದು ಬಿಸಿ ಶೆಡ್ಯೂಲ್ ಇರುತ್ತೆ. ಬಹಳ ವರ್ಷಗಳಿಂದ ರಾಜಕೀಯ ಜೀವನದಲ್ಲೇ ಇಡೀ ಜೀವಮಾನವನ್ನು ಸವಿಸಿದ್ದೀರಾ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ. ಸಚಿವರಾಗಿದ್ದೀರಾ, ಬೇರೆ ಬೇರೆ ಪಾತ್ರಗಳನ್ನ ಪಕ್ಷದಲ್ಲೂ ಕೂಡ ನಿರ್ವಹಿಸ್ತಾನೆ ಇರ್ತೀರಾ ಎನಿ ಟೈಮು. ಸೊ ಈ ಬ್ಯುಸಿ ಶೆಡ್ಯೂಲ್ ನಡುವೆ ಟೈಮ್ ಮಾಡಿಕೊಂಡು ಸಿನಿಮಾಗೆಲ್ಲ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಂದು ಒಂದು ಥಿಯರಿ ಇದೆ. ನೀವು ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟ್. ಆ ಟೈಮ್ ಕೊಟ್ಟಾಗ ಪೂರ್ತಿ ಟೈಮ್ ಕೊಡಬೇಕು. ಸೊ ನೀವಿಬ್ಬರು ಒಟ್ಟಿಗೆ ನೋಡಿದ ಮೊದಲೇ ಸಿನಿಮಾ ಯಾವುದು ಸರ್? ನಾನು ವಿಪರೀತ ಸಿನಿಮಾ ನೋಡ್ತಾ ಇದ್ದೆ. ಒಂದು ವರ್ಷಕ್ಕೆ ಎಷ್ಟು ನೋಡಿರ್ಬೋದು ನಾನು? 70ರಿಂದ 80 ಸಿನಿಮಾ. ಗೊತ್ತಾ, ಸಿಕ್ಕಾಪಡೆ. ನಾನು ಕಾರ್ಪೊರೇಟರ್ ಆಗಿ ಗೆದ್ದಿದ್ದ ದಿವಸ ನನ್ನ ಸ್ನೇಹಿತರು ಹೇಳಿದ್ರು, ಈಗ ನಿಂಗೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ, ಇನ್ನು ಮುಂಚೆ ಇದ್ದಂಗೆ ಇರಬಾರ್ದು ಅಂತ. ಅವತ್ತಿಂದ ಸಿನಿಮಾ ನೋಡೋದು ನಿಲ್ಲಿಸಬಿಟ್ಟೆ. ಒಂದು ವರ್ಷಕ್ಕೆ 70 ಫಿಲ್ಮ್ ನೋಡ್ತಿದ್ರಿ ಅಂದರೆ ಒಳ್ಳೆ ಫಿಲ್ಮ್ ಪ್ರೇಮಿನೇ ಆಗಿದೆ ಅನ್ಸುತ್ತೆ. ಸಿನಿಮಾ ಅಮಿತಾಬ್ ಬಚ್ಚನ್ ಯಾವುದೂ ಬಿಡಲಿಲ್ಲ, ರಾಜ್ಕುಮಾರ್ದು ಯಾವುದೂ ಬಿಡಲಿಲ್ಲ, ವಿಷ್ಣುವರ್ಧನ್ ಯಾವುದೂ ಬಿಡಲಿಲ್ಲ. ಬಿಡಿ, ಅದೊಂದು ಫೀಸ್. ಅಮಿತಾಬ್ ಬಚ್ಚನ್ ಹಿಂದಿನ ದಿವಸ ಹೇಗಿದ್ರು, ಜಂಜೀರ್ ಅಂತ ಒಂದು ಸಿನಿಮಾ ಬಂತು, ಆ ಬಂದ ಮೇಲೆ ಏನಾದರೂ ಅದಕ್ಕೆ ಸಾಕ್ಷಿ ನಾನು. ಒಂದು ದಿವಸದಲ್ಲಿ ಹೌ ಹಿ ಬಿಕೇಮ್ ಎ ಸೂಪರ್ ಸ್ಟಾರ್ ಅಂತ. ನಾನು, ನನ್ನ ಮಗಳು, ನನ್ನ ಹೆಂಡತಿ ಅಮಿತಾಬ್ ಬಚ್ಚನ್ನೇ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರು, ಪಾ ಅಂತ. ಅದರಲ್ಲಿ ಅಮಿತಾಬ್ ಬಚ್ಚನ್ನು ಅಭಿಷೇಕ್ ಬಚ್ಚನ್ ಮಗ ಆ ರೋಲ್ ಮಾಡಿದರು. ಅದನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆಲ್ಲ ಒಂದು ಫೋರಮ್ ಮಾಲಲ್ಲಿ ಪ್ರೀಮಿಯರ್ ಶೋ ಇಟ್ಟಿದ್ರು. ಅಮಿತಾಬ್ ಬಚ್ಚನ್ ಬಂದಿದ್ದರು. ಆಗ ನನ್ನ ಮಗಳು ಹೋಗಿ ಅಮಿತಾಬ್ ಬಚ್ಚನ್ ಜೊತೆ ಮಾತಾಡೋದು ಫೋಟೋನು ಕೂಡ ತೆಗೆಸ್ಕೊಂಡ್ಳು. ಸರ್, ಮೇಡಮ್ಗೆ ಯಾವ್ದಾದ್ರು ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೋದು ಅಂದರೆ ಯಾವ ಹಾಡು ಡೆಡಿಕೇಟ್ ಮಾಡಿ? ನಿನ್ನದೇ ನೆನಪು. ಅಯ್ಯೋ ಏನು ದಿವಸ ಕರೆಕ್ಟಾ? ನೀವು ನೆನಪಲ್ಲೇ ಇರಬೇಕು, ಇಲ್ಲಾಂದರೆ ಬಿಡಬೇಕಲ್ಲ ಅವರು. ಮೇಡಮ್, ನೀವು ಸರಿಗೆ ಯಾವ್ದಾದ್ರು ಒಂದು ಹಾಡು ಡೆಡಿಕೇಟ್ ಮಾಡಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸೋ ಗಾಳಿಗೆ ಬೀಳುತ್ತೇಳುತ್ತ ಅಲೆಯ ಮೇಲ್ಗಡೆ ಸಾಗಲಿ. ಆಹಾ ಓಹೋ. ನಂದೊಂದು ಕತೆ, ನಾನು ಬಾತ್ರೂಮ್ ಸಿಂಗರ್ ಆಗಿದೆ. ಸೊ ಯಾವುದೋ ಒಂದು ದಿವಸ ಕಿಶೋರ್ ಕುಮಾರ್ ಆಗ್ತಾಯಿದೆ, ಒಂದು ದಿವಸ ಮೊಹಮ್ಮದ್ ರಫಿ ಆಗ್ತಾಯಿದೆ. ಒಂದು ದಿವಸ ಯಾವುದೋ ಊರಿಂದ ಬಂದೆ, ಇನ್ನೂ ಮದುವೆ ಆಗಿರಲಿಲ್ಲ ನಾವು. ಬಂದೆ ನಾನು ಕಾರ್ಪೊರೇಟರಾಗಿ ಬಂದು. ಅವಾಗ ಕಮಲ್ ಹಾಸನ್ ಒಂದು ಸಿನಿಮಾ ಬಂದಿತ್ತು. ಆ ಕಮಲ್ ಹಾಸನ್ ಹಾಡೇನು ಅಂದರೆ, ಎನ್ನಡಿ ಮೀನಾಕ್ಷಿ ಸೊನ್ನದು ಏನಾಚಿ ಅಂತ. ನಾನು ತಣ್ಣೀರು ಮೈ ಮೇಲೆ ಹಾಕ್ಕೊಂಡು ಎನ್ನಡಿ ಮೀನಾಕ್ಷಿ ತೊನ್ನ. ನಮ್ಮ ತಾಯಿ ಓಡ್ ಬಂದರು, ಏಯ್ ಎದುರು ಕಡೆ ಮನೆ ಹೊಸದಾಗಿ ಬಂದ್ಯಾರ ಹುಡುಗಿ ಸುಮೀನಾಕ್ಷಿ ಹೇಳ್ಬೇಡ ಅಂತ. ಸುಮ್ಮನೆ ಕೂತ್ಕೊಂಡೆ, ಹಾಡೇ ಹೇಳಿಲ್ಲ. ಅವತ್ತಿಂದ ಸ್ವಲ್ಪ ಸ್ಟಾಪ್ ಆಯಿತು. ಸೊ ವಿನಯ್ ಅವರೇ, ಒಂದು 2 ಲೈನ್ ಹಾಡ್ಬೋದಾ ನಿಮ್ಮ ಪ್ರೀತಿಯ ಪತ್ನಿಗೋಸ್ಕರ? जानम देख लो मिट गई दूरियां, मैं यहाँ हूँ यहाँ हूँ यहाँ हूँ यहाँ. ಹಾಗೆ ನೀವು ಮತ್ತು ಸರ್ ಇಬ್ಬರೇ ಇದ್ರಿ ಅಂತ ಅಂದ್ಕೊಳ್ಳಿ, ನಾವೆಲ್ಲ ಇವಾಗಿಲ್ಲ. ಅವರಿಬ್ಬರೇ ಇದ್ದಾಗ ನೀವಿಬ್ಬರು ಜಾಸ್ತಿ ಡಿಸ್ಕಸ್ ಮಾಡುವಂಥ ವಿಚಾರ ಯಾವುದು? ಆ್ಯಕ್ಚುಲಿ ನಮ್ಮಿಬ್ಬರ ಮಧ್ಯೆ ಪಾಲಿಟಿಕ್ಸ್ ಕಮ್ಮಿ, ಬೇರೆ ಹೆಲ್ತ್ ಬಗ್ಗೆ, ಡಯಟ್ ಬಗ್ಗೆ, ಮತ್ತು ಅವರ ಸೈಕ್ಲಿಂಗ್ ಹವ್ಯಾಸದ ಬಗ್ಗೆ, ಅಥವಾ ನಂದು ಕೆಲಸ ಬೇರೆ ಕನ್ಸ್ಟ್ರಕ್ಷನ್ ವಿಚಾರ, ಅದು ಇದು ಅದ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಸೊ ಹೆಚ್ಚಾಗಿ ಅದ್ರ ರೀತಿ ಇರುತ್ತೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಮಗಳ ಬಗ್ಗೆ ಕಂಪ್ಲೇಂಟ್ ಹೇಳ್ತಿರ್ತೀರಾ ನೀವು ಅವ್ರ ಹತ್ರ?
ಇಲ್ಲ, ಯಾಕೆಂದರೆ ಕಂಪ್ಲೇಂಟ್ ಹೇಳೋ ಥರ ಏನೂ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಪ್ರತಿ ಸತಿ ಸಿಕ್ಕಿದಾಗಲೂ. ಸರ್, ಹಾಗೆಯೇ ಪುಸ್ತಕಗಳ ವಿಚಾರಕ್ಕೆ ಬಂದರೆ ನೀವು ಕೂಡ ಸಾಕಷ್ಟು ಬಹಳ ಪುಸ್ತಕಗಳನ್ನ ಓದ್ತೀರಾ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ, ಓದ್ತೀರಾ ಕೂಡ. ಸೊ ಯಾವ ರೀತಿಯಾದಂಥ ಪುಸ್ತಕಗಳನ್ನ ನೀವು ಜಾಸ್ತಿ ಓದೋಕ್ಕೆ ಇಷ್ಟಪಡ್ತೀರಾ? ನನಗೆ ಪುಸ್ತಕದ ಗೀಳು, ಪುಸ್ತಕ ಓದುವ ಹವ್ಯಾಸ ಹುಟ್ಟಿಸಿದ್ದು ನನ್ನ ಸೋದರ ಮಾವ, ನನ್ನ ತಾಯಿ ತಮ್ಮ ಇವತ್ತು ಇದ್ದಾರೆ, ಚಂದ್ರಕಾಂತ್ ಪಂಡಿತ್ ಅಂತ. ನಾನು 4ನೇ ಕ್ಲಾಸ್ ಓದುವಾಗ AR ಕೃಷ್ಣಶಾಸ್ತ್ರಿಗಳು ಬರೆದ ಬಾಲರಾಮಾಯಣ ತಂದುಕೊಟ್ಟಿದ್ರು. ಬಾಲರಾಮಾಯಣ, ಬಾಲಮಹಾಭಾರತ. ನನ್ನ ಮಾವ ಮೊನ್ನೆ ಹೇಳಿದ್ರು, ಏನು ಮಾರಾಯ ಅವತ್ತು ತಂದುಕೊಟ್ಟೆ, ಹರಿಹರದಲ್ಲಿದ್ದಾಗ ನಾನು ರಾತ್ರಿ 9 ಗಂಟೆಗೆ ಹಿಡಿದವನು ಬೆಳಗ್ಗೆ 3 ಗಂಟೆವರೆಗೂ ಓದ್ತಾ ಇದ್ದೆ. ಆಮೇಲೆ ಬೆಳಗ್ಗೆ ಅದು ಕತ್ನೋವು ಅಂತ ಕೂತ್ಬಿಟ್ಟಿದ್ದೆ. ಅಷ್ಟು ಅವತ್ತು ನಂದು ಶುರುವಾದ ಹವ್ಯಾಸ ಆಯಿತು. ಬಟ್ ತುಂಬ ಪುಸ್ತಕ ಓದೋಕ್ಕೆ ನಾನು ಶುರು ಮಾಡಿದ್ದು ಎಮರ್ಜೆನ್ಸಿಲಿ ಜೈಲಲ್ಲಿದ್ದಾಗ. ಸೊ ಪುಸ್ತಕಗಳನ್ನ ಓದೋದ್ರ ಜೊತೆಲಿ ಫೇಸ್ಬುಕ್ಕಲ್ಲಿ ಕೂಡ ಬಹಳ ಚೆನ್ನಾಗಿ ವಿಚಾರಗಳನ್ನ ಬರೀತಾ ಇರ್ತೀರಾ. ಸೊ ನಿಮ್ಮ ಆತ್ಮಕಥೆಯನ್ನು ಬರೆಯುವಂಥ ಒಂದು ಆಸಕ್ತಿ ಇದೆಯಾ? ಇಲ್ಲ, ಆತ್ಮಕಥೆಗಿಂತ ನನ್ನ ಜೀವನದಲ್ಲಿ ಬಂದು ಹೋದ ಘಟನೆಗಳನ್ನ ನಾನು ಫೇಸ್ಬುಕ್ ಮುಖಾಂತರ ನೋಡಿರ್ತೀನಿ, ನನ್ನ ಅಂಕಣಗಳ ಮುಖಾಂತರ ನೋಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಅಂಕಣದ್ದು ಒಂದು ಸಂಕಲನ ರೆಡಿ ಇದೆ, ಅದು ಪಬ್ಲಿಷ್ ಆಗಲಿಕ್ಕೆ. ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದಾರೆ. ಯಾರು? ನಮ್ಮ ನರಳ್ಳಿ ಬಾಲಸುಬ್ರಹ್ಮಣ್ಯ ಅವರೇ ಮುನ್ನುಡಿ ಬರೆದು ಹೆಸರು ಕೊಟ್ಟಿದ್ದಾರೆ. ಅದೇ ಇದೆ. ಆತ್ಮಕಥೆ ಆ ರೀತಿದು ಏನೂ ಕೂಡ ಯೋಚನೆ ಇಲ್ಲ. ಬಟ್ ನಾನು ಕಾರ್ಪೊರೇಟರ್ ಆಗಿ, ಶಾಸಕನಾಗಿ, MLA ಆಗಿ, ಮಿನಿಸ್ಟರ್ ಆಗಿ ಏನು ಸವಾಲುಗಳು ಬಂತು, ಅದನ್ನು ಯಾವ ರೀತಿ ಎದುರಿಸೋದು, ಅದನ್ನೆಲ್ಲನೂ ಕೂಡ ಈ ನೆನಪುಗಳನ್ನ ಎಲ್ಲ ಜೊತೆ ಹಂಚ್ಕೋಬೇಕು ಅಂತ ಒಂದು ಮನಸ್ಸಲ್ಲಿದೆ. ಸರ್, ಇವಾಗ ಒಂದು ಟ್ರೆಂಡ್ ಶುರು ಆಗಿದೆ. ಒಂದು ರಾಜಕೀಯ ಕುಟುಂಬದಿಂದ ಬರಬೇಕು, ಆಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ರಾಜಕಾರಣಿ ಆಗಕ್ಕೆ ಸಾಧ್ಯ, ಇಲ್ಲ ಅವನು ತುಂಬ ಹಣವಂತನಾಗಿರಬೇಕು. ನೋಡಿ, BPAC ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ, ಬ್ಯಾಂಗ್ಳೂರ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಅಂತ. ಕಿರಣ್ ಮುಜುಮ್ದಾರು ಅವರೆಲ್ಲ ಸೇರ್ಕೊಂಡು ಮಾಡಿರೋದು. ಈ ರೀತಿ ರಾಜಕೀಯದಲ್ಲಿ ಯಾರಿಗೆ ಬೆಳಿಬೇಕು ಅಂತ ಇದೆ, ಸಾಮಾಜಿಕ ಚಟುವಟಿಕೆಗಳು ಯಾರಿದ್ದಾರೆ ಅವ್ರಿಗೆ ಪ್ರತಿ ವರ್ಷ ಟ್ರೈನಿಂಗ್ ಕೊಡ್ತಾರೆ. 3 months to 6 months ಟ್ರೈನಿಂಗ್ ಕೊಡ್ತಾರೆ. ಪ್ರತಿ ವರ್ಷದ ಬ್ಯಾಚನ್ನು ನಾನು ಮೊದಲನೇ ಭಾಷಣಕಾರನಾಗಿ ಹೋಗ್ತೀನಿ. ನಾನು ಹೇಗೆ ಗ್ರಾಸ್ ರೂಟ್ ಲೆವೆಲಿಂದ ಮೇಲೆ ಬಂದೆ ನಾನು. ಯಾಕಂದರೆ ಇವತ್ತು ಚುನಾವಣೆಯಲ್ಲಿ ಗೆಲ್ಲೋದು ಮುಖ್ಯ ಆಗಿರೋದ್ರಿಂದ ವಿನಬಿಲಿಟಿ ಅಂತ ಒಂದು ಪದ ಇದೆ. ಯಾರು ಗೆಲ್ತಾರೆ ಅಂತ ಒಂದಿದೆ. ಕ್ಯಾಶು ಕನೆಕ್ಷನ್ಸ್ ಆಗಲೇ ಹೇಳ್ದಂಗೆ, ಅಥವಾ ಯಾರ್ದಾದ್ರು ಬೆಂಬಲ ಇರಬೇಕು ಅಂತ. ಕೇಳಿದ್ರು ಅವರು, ಸರ್ ನೀವೇನೋ 83ರಲ್ಲಿ ಗೆದ್ದುಬಿಟ್ರಿ, ಈಗ ಬಂದಿದ್ರೆ ಎಲೆಕ್ಷನ್ನು ನೀವು ಗೆಲ್ತಾ ಇದ್ದೀರಾ ಅಂತ ಕೇಳಿದ್ರು. ಭಾಳ ಜನ ಹೇಳ್ತಾರಪ್ಪ, ಇವತ್ತು ಮಹಾತ್ಮ ಗಾಂಧಿ ಅವ್ರು ಬಂದರೂ ಕೂಡ ಯಾವ ಪಾರ್ಟಿನೂ B ಫಾರ್ಮ್ ಕೊಡೋದಿಲ್ಲ, ವಿನಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ನಮಗೆ ನಿರಾಶರನ್ನಾಗಿ ಮಾಡಬಾರ್ದು. ಇವತ್ತೂ ಕೂಡ ಅನೇಕ ಘಟನೆಗಳಿದೆ. ಜನ ಒಬ್ಬನ ವೆಚ್ಚಿದರೆ ಅವರೇ ಹಣ ಕೊಟ್ಟು ಅವರೇ ಗೆಲ್ಲಿಸಿ ನನ್ನ ಪ್ರತಿನಿಧಿವನ್ನಾಗಬೇಕು ಅಂತ ಮಾಡಿರೋ ಅನೇಕ ಉದಾಹರಣೆಗಳಿದೆ. ಸೊ ಅದಕ್ಕೋಸ್ಕರ ಆ ಒಂದು ಬದ್ಧತೆ ಇದ್ದರೆ, ಜನಸೇವೆ ಮಾಡಬೇಕು, ಜನರ ಮಧ್ಯೆ ಇರಬೇಕು, ನಾನೊಂದು ಇನ್ಸ್ಟ್ರೂಮೆಂಟ್ ಆಗಬೇಕು ಜನರ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಅಂತ ಒಂದು ತುಡಿತಾ ಇದ್ದರೆ ಇವತ್ತು ಕೂಡ ಸಾಧ್ಯ ಇದೆ. ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಮತ್ತು ನಾನು ಚುನಾವಣಾ ಸಮಯದಲ್ಲಿ ಮಾತ್ರ ಹೋದಿ ಜನದ ಮಧ್ಯೆ ಕಾಣ್ತೀನಿ ಅಂದರೆ ಆಗೋದಿಲ್ಲ. ಜನ ಕಲಿಸ್ಬೇಕು, ಇವು ನನಗೆ ಬೇಕು ಅಂತ. ಆ ರೀತಿ ಮುಂಚೆಯಿಂದನೂ ಕೂಡ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು. ಇಷ್ಟೆಲ್ಲ ರಾಜಕೀಯ ಜೀವನವನ್ನು ಅನುಭವಿಸಿದವರಿಗೆ, ರಾಜಕೀಯದಲ್ಲಿ ಇಷ್ಟೆಲ್ಲ ಸೇವೆಗಳನ್ನ ಮಾಡಿದವ್ರಿಗೆ ಒಂದು ಕಟ್ಟಕಡೆಯ ಆಸೆ ಇದ್ದೇ ಇರುತ್ತೆ, CM ಆಗಬೇಕು ಅಂತ. ಇಲ್ಲ, ನನ್ನ ಪ್ರಕಾರ ನಾನು ಪರ್ಮನೆಂಟ್ CM, ನಾನು ಕಾಮನ್ ಮ್ಯಾನ್. ಆ ಕಾಮನ್ ಮ್ಯಾನ್ಗಿಂತ ಒಳ್ಳೆ CM ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ 2 ಸಲ ನಮ್ಮ ಪಕ್ಷದಲ್ಲಿ ಒಂದಷ್ಟು ಸಂಚಲನ ಉಂಟು ಮಾಡಿದಾಗ ನನ್ನ ಹೆಸರು ಕೂಡ ತೇಲು ಬಂದಿತ್ತು. ನಮ್ಮ ಅನೇಕ ಜರ್ನಲಿಸ್ಟು ಕೂಡ ಕೇಳಿದರು, ಏನು ನಿಮ್ಮದು ಹೆಸರು ಕೇಳಿ ಬರ್ತಾಯಿದೆ ಅಂತ. ಇದನ್ನ ಇಂಗ್ಲೀಷಲ್ಲಿ ಕೈಟ್ ಫ್ಲೈಯಿಂಗ್ ಹೇಳ್ತಾ ಇರ್ತಾರೆ, ಗಾಳಿಪಟಗಳನ್ನ ಬಿಡ್ತಾ ಇರ್ತಾರೆ. ನಾನು ಅವಾಗಲೇ ಹೇಳ್ದಂಗೆ ಎಲೆಕ್ಷನ್ ನಿಲ್ಲದೆ ಗೊತ್ತಿರಲಿಲ್ಲ. ಫಸ್ಟ್ ಟರ್ಮ್ ಗೆದ್ದಾಗ ಸೆಕೆಂಡ್ ಟರ್ಮ್ ನಿಲ್ತೀನಿ ಅಂತ ಗೊತ್ತಿರಲಿಲ್ಲ. ಸೆಕೆಂಡ್ ಟರ್ಮ್ ಗೆದ್ದ ಮೇಲೆ ಫಸ್ಟ್ ಟೈಮ್ MLA ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಮಿನಿಸ್ಟರ್ ಆಗ್ತೀನಿ ಅಂತ ಊಹೆನೂ ಮಾಡಿರಲಿಲ್ಲ. ಹಿಂದಿನ ದಿವಸ ನಾನು ಫೋನ್ ಮಾಡಿ ಹೇಳಿದ್ರು ಯಡಿಯೂರಪ್ಪನವರು, ನಿಮ್ಮ ಮಿನಿಸ್ಟರ್ ಆಗ್ತಾ ಇದ್ದೀರಾ ನೀವು ಅಂತ. ನಾನು ನಂಬಲಿಲ್ಲ. ನಾನು ಅರ್ಥ ಆಯ್ತಾ ನಾನು ಹೇಳಿದ್ದು? ನಾಳೆ ನೀವು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಾ? ಆಯ್ತು ಸರ್ ಅಂದೆ ನಾನು. ಸೊ ನನ್ನಿದ್ದ ಬ್ಯಾಕ್ಗ್ರೌಂಡಲ್ಲಿ, ನಮ್ಮ ಮನೆ ಪರಿಸ್ಥಿತಿನಲ್ಲಿ ಇಷ್ಟು ಆಗಿದೆಯಲ್ಲ ಅನುಭವ, ಇದಕ್ಕೆ ನಾನು ಸಮಾಜಕ್ಕೆ, ನನ್ನ ಪಕ್ಷಕ್ಕೆ
ನನ್ನ ಗೆಳೆಯರಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಮುಂದೆ ಯಾವ ರೀತಿ ಬರ್ತದೋ ಪರಿಸ್ಥಿತಿ ಆ ರೀತಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಒಬ್ಬರು ಪೊಲಿಟಿಷಿಯನ್ನು ಒಬ್ಬರು ಸೆಲೆಬ್ರಿಟಿ ಮಕ್ಕಳಾದರೆ ಅದೊಂಥರ ಹೊರೆನೂ ಹೌದು ವರನೂ ಹೌದು ಅನ್ನೋ ಥರ ಆಗುತ್ತೆ. ನಿಮ್ಮ ಲೈಫಲ್ಲಿ ಹೊರ ಆದಂಥ 2 ಘಟನೆಗಳು ಯಾವ್ದಾದ್ರು ಇದ್ರೆ ಹೇಳ್ಬೋದಾ? ಹೊರೆ ಅಂತ ಆಗೋಕ್ಕೆ ಮೋಸ್ಟ್ ಪೀಪಲ್ ಡಿಂಟ್ ನೋ ಹೂ ಮೈ ಫಾದರ್ ವಾಸ್. ಈ ಕೋವಿಡ್ ಅಲ್ಲ, ಡ್ಯಾನ್ಸ್ ವೈರಲ್ ಆಗಿಲ್ಲ ಅಂದಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ವೈರಲ್ ಆದಮೇಲೆ ತುಂಬ ಜನಕ್ಕೆ ಸಪ್ತಗಿರಿ ನಾನು ಅಲ್ಲಿ ಓದ್ತಿದ್ದಾಗ ಗೊತ್ತಾಗಿದ್ದು, ಓ ಸುರೇಶ್ ಕುಮಾರ್ ಮಗಳು ಇವರು ಅಂತ. ಸೊ ದೋ ಐ ಡೋಂಟ್ ವಾಲಂಟ್ಲಿ ಟೆಲ್ ನಮ್ಮಪ್ಪ ಯಾರು ಅಂತ, ಐ ಆಮ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಹಿಸ್ ಡಾಟರ್. ಐ ಡೋಂಟ್ ನೋ ಎಷ್ಟು ಪೊಲಿಟಿಷಿಯನ್ಸ್ ಮಕ್ಕಳು ಅದನ್ನು ಹೇಳ್ಬೋದು, ಬಟ್ ನಾನು ಹೆಮ್ಮೆಯಿಂದ ಹೇಳ್ಬೋದು ನಾನು ಸುರೇಶ್ ಕುಮಾರ್ ಮಗಳು ಅಂತ. ನನ್ನ ಮನೆಯಲ್ಲಿ ಯಾರು ಕೂಡ ತಲೆಗೆ ಹತ್ತಿಸ್ಕೊಂಡಿಲ್ಲ. ಅದು ನಮ್ಮ ಮನೇಲಿ ಏನೋ ದೊಡ್ಡವರು ಯಾರೋ ಇದ್ದಾರೆ, ಒಂದು ಸೆಲೆಬ್ರಿಟಿ ಅಂತ ಹೇಳಿದ್ರಿ, ಪೊಲಿಟಿಷಿಯನ್ ಅಂತ, ಅದನ್ನ ಯಾರು ಕೂಡ ತಲೆಗೆ ಹಚ್ಕೊಂಡಿಲ್ಲ. ವಿ ಐ ಟ್ರೈ ಟು ಬಿ ಆ್ಯಸ್ ಕಾಮನ್ ಆ್ಯಸ್ ಎ ಕಾಮನ್ ಮ್ಯಾನ್ ಕ್ಯಾನ್ ಬಿ. ಸೊ ಈಗ ಟ್ರೂತ್ ಆ್ಯಂಡ್ ಡೇರ್ ಎರಡೂ ಕೂಡ ಮಾಡಲಿಕ್ಕೆ ಸರ್ ರೆಡಿ ಇದ್ದಾರೆ. ಸರ್ಗೆ ಮೊದಲನೇ ಕ್ವಶನ್, ಟ್ರೂತ್ ಆರ್ ಡೇರ್ನಲ್ಲಿ ಟ್ರೂತ್ ಮಾತ್ರನೇ, ಸತ್ಯವನ್ನೇ ಹೇಳಬೇಕು ನೀವು. ಸೊ ನೀವು ಲೈಫ್ನಲ್ಲಿ ಎಂದಾದರೂ ಕಾಪಿ ಹೊಡೆದಿದ್ದೀರಾ? ಅನುಸರಣೆ ಮಾಡಿದ್ದೀನಿ, ಅನುಕರಣೆ ಮಾಡಿಲ್ಲ, ಕಾಪಿ ಮಾಡಿಲ್ಲ, ಬೇರೆಯವ್ರನ್ನ ಫಾಲೋ ಮಾಡಿದ್ದೀನಿ. ಪರೀಕ್ಷೆಲ್ಲಂತೂ ಕಾಪಿ ಅನ್ನೋದು ಗೊತ್ತೇ ಇಲ್ಲ. ಸರ್ ನಿಮ್ಮ ಲೈಫಲ್ಲಿ ನಿಮಗೆ ಯಾರ ಮೇಲಾದ್ರು ಕ್ರಶ್ ಆಗಿದೆಯಾ? ಇಲ್ಲ ಮೇಡಮ್. ಯಾರ ಹೀರೋಯಿನ್? ಇವ್ರನ್ನೇ ಮದುವೆ ಆಗೋದು ನಂಗೆ ಐಡಿಯಾ ಇರಲಿಲ್ಲ. ಮದುವೆ ಅಂದ್ರೆ ದೂರ ಏನೋ ಗಾವುದ ಅಂತಾರೆ. ಆಯ್ತು, ನಿಮಗೆ ನೀವು ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ರಿ, ಏನೋ ಪ್ರಿನ್ಸಿಪಲ್ ಇಟ್ಕೊಂಡಿದ್ರಿ, ಓಕೆ. ನೀವು ನೋಡೋಕೆ ಬೇರೆ ಇಷ್ಟೊಂದು ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿದ್ರಿ, ನಿಮ್ಗೆ ಯಾರು ಪ್ರಪೋಸಲ್ ಮಾಡಿಲ್ವಾ? ಹಂಗೆಲ್ಲ ಮುಚ್ಚಿಡಬಾರ್ದು, ಟ್ರೂತ್ ಇದು, ಸತ್ಯವನ್ನೇ ಹೇಳಬೇಕು. ನಾನು ಬೆಳೆದೊಂದು ವಾತಾವರಣನೇ ಬೇರೆ, ನನ್ನ ಬ್ಯಾಕ್ಗ್ರೌಂಡೇ ಬೇರೆ, ಇದು ಮತ್ತು ಆ ಥರ ಸರ್ಕಲಲ್ಲೇ ನಾನು ಇರಲಿಲ್ಲ. ನಾನು ನೀವು ಹೇಳಿದ್ರಿ ಇಡೀ ಜೀವನ ಪೂರ್ತಿ ಮೇಡಮ್ ನಿಮಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಜೊತೆಲಿ ನಿಮ್ಮ ಜೊತೆಲಿ ಫ್ರೆಂಡ್ ಆಗಿ ಬೆಂಬಲವಾಗಿ ನಿಮಗೆ ಒಂದು ಇನ್ಸ್ಪೈರ್ ಆಗಿ ಕೂಡ ನಿಮ್ಮ ಜೊತೆಲಿ ನಿಂತಿದ್ದಾರೆ. ಸೊ ಈ ಮುದ್ದಾಗಿರೋಂಥ ಈ ಮೇಡಮ್ಗೆ ನಿಮ್ಮ ಕಡೆಯಿಂದ ಒಂದು ಸ್ವೀಟ್ ಮುತ್ತು ಕೊಡಬೇಕು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಹೋಮ್ ಮಿನಿಸ್ಟರ್ ಜೊತೆ ಸೇರಿ ಹೋಮ್ ಟೂರ್ ಮಾಡುವಂಥ ಸಮಯ. ಇವಾಗ ನಮ್ಮ ಜೊತೆಲಿದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ಸಾವಿತ್ರಿ ಅವರು. ಬನ್ನಿ, ಹಾಗಿದ್ರೆ ಸುರೇಶ್ ಕುಮಾರ್ ಅವರ ಮನೆ ಹೇಗಿದೆ, ಆ ಮನೆಯಲ್ಲಿರುವಂತಹ ಒಂದಷ್ಟು ನೆನಪುಗಳೇನು, ಆ ಮನೆಯಲ್ಲಿರುವಂತಹ ಮುಂದಿನ ಬಗ್ಗೆ ಕನಸುಗಳೇನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ನಿಮ್ಮ ಇಡೀ ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ತೀವಿ. ಸೊ ನಿಮ್ಮ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ? ಬನ್ನಿ. ಎಸ್, ನಮ್ದೇನು ಭಾರಿ ನೋಡೋ ಅಂತ ಅರಮನೆ ಅಲ್ಲ, ಎಲ್ಲ ವರ್ಗದ ಜನ ಇರೋಂಥ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರು ಕನಸು, ಆಸೆ ಅಲ್ವಾ? ಹಾಗಾಗಿ ಕಟ್ಟಿದ ಮನೆ ತಗೊಂಡ್ವಿ. ಎಸ್. ಸೊ ಮನೆಯ ಒಳಭಾಗಕ್ಕೆ ಬಂದರೆ ಇದು ಒಂದು ಸಣ್ಣ ಸಿಟ್ಔಟ್ ಹಾಲ್ ಥರ ಇದೆ. ಸೊ ಈ ಒಂದು ಹಾಲ್ನಲ್ಲಿ ಯಾವ ರೀತಿಯಾದಂಥ ದಿನಚರಿಗಳಿರುತ್ತೆ ಮೇಡಮ್? ಇಲ್ಲಿ ಸಾಮಾನ್ಯ ಸುರೇಶ್ ಅವ್ರು ಪೇಪರ್ ಓದ್ತಾರೆ, ತಿಂಡಿ ತಿನ್ನೋದು ಇಲ್ಲೇ ಸಾಮಾನ್ಯವಾಗಿ ಅವ್ರು ಅರ್ಜೆಂಟಲ್ಲಿರ್ತಾರೆ. ಯಾರು ಬಂದವ್ರನ್ನ ಒಳಗಡೆ ಕರೆದು, ನಾವು ಯಾರೇ ಬಂದರೂ ಒಳಗೆ ಕರೆದು ಮಾತಾಡಿಸ್ತೀವಿ ನಾನಿದ್ದಾಗ. ಸೊ ಇಲ್ಲಿ ಬಂದವರು ಮಾತಾಡಲಿಕ್ಕೆ ಅಂತಾನೆ ಈ ಸಿಟ್ಔಟ್ ಎಲ್ಲ ಇರೋದು. ಸೊ ಈ ಇಡೀ ವಾಲ್ನ ನೋಡಿದಾಗ ಬಹಳನೇ ಖುಷಿ ಆಗುತ್ತೆ. ಸಖತ್ತು ನೆನಪುಗಳಿದೆ ಈ ವಾಲ್ನಲ್ಲಿ ಮೇಡಮ್. ಮೊದಲನೇದಾಗಿ ಹೇಳಬೇಕಂದ್ರೆ ನೀವು ಹೇಳ್ತಾ ಇದ್ರಿ ಅಮಿತಾಬ್ ಬಚ್ಚನ್ ಸರ್ ಅಂತಂದರೆ ಭಾಳನೇ ಇಷ್ಟ ಸರ್ಗೆ ಅಂತ ಅಂದ್ಬಿಟ್ಟು. ಸೊ ಅಮಿತಾಬ್ ಬಚ್ಚನ್ ಅವ್ರನ್ನ ಮೀಟ್ ಮಾಡಿದ್ದ ದಿನ ಅನಿಸುತ್ತೆ. ಫಿಲ್ಮ್ ತೋರಿಸಿದ್ರು ಅವರು ಎಲ್ಲ ಮಿನಿಸ್ಟರ್ಸ್ಗೆ. ಅವಾಗ ನಾವು ಹೋಗಿದ್ವಿ. ಆಮೇಲೆ ಇವರು ಯಡಿಯೂರಪ್ಪ ಅವ್ರ ಮನೆಗೆ ಬಂದರು, ಅವ್ರು CM ಆಗಿದ್ರಲ್ಲ, ಅವಾಗ ನಮ್ಮನ್ನು ಕರೆದ್ರು ಬನ್ನಿ ಅಂತ. ಹಾಗೊಂದು ಫೋಟೋ. ಇದು ಸಿದ್ಧಗಂಗಾ ಶ್ರೀಗಳು ಕರೆದಿದ್ರು ಕಾರ್ಯಕ್ರಮಕ್ಕೆ. ಅವಾಗ ಸುರೇಶ್, ನನಗೆ ಆಫೀಸಲ್ಲಿ ಕೆಲಸ ಇತ್ತು ಅಂತ ನಾನು ಹೋಗಲಿಲ್ಲ, ನನ್ನ ಮಗಳು PUC ಓದ್ತಾ ಇದ್ಲು, ಅವ್ರನ್ನ ಮತ್ತೆ ಅಮ್ಮನ ಜೊತೆಲೇ ಹೋಗ್ತಾ ಇದ್ರ ಎಲ್ಲೂ ಹೋದ್ರು? ಅಮ್ಮನ ಜೊತೆ ಜಾಸ್ತಿ. ಅವರು ಫಸ್ಟ್ ಮಿನಿಸ್ಟರ್ ಆದಾಗ ನಾನು ಎಲ್ಲೂ ಹೋಗಿಲ್ಲ ಅವ್ರ ಜೊತೆ. ನನಗೆ ಆಫೀಸ್ ಜವಾಬ್ದಾರಿ ಇತ್ತಲ್ಲ, ಪದೇ ಪದೇ ಕೇಳೋದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಹೋಗಲೇ ಇಲ್ಲ, ಅಮ್ಮನೇ ಹೋಗ್ತಾರೆ. ಸೊ ಈ ಫೋಟೋದಲ್ಲಿರುವಂಥ ಸುರೇಶ್ ಕುಮಾರ್ ಸರ್ನ ನಾವೆಲ್ಲೂ ನೋಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವೆಲ್ಲ ತುಂಬ ಚಿಕ್ಕವರು ಜರ್ನಲಿಸಮ್. ನಾವು ಮದುವೆ ಆದಾಗ ಅವರು ಹಿಂಗಿದ್ರು, ನಾನು ಹಿಂಗಿದ್ದೆ, ಸಣ್ಣಕ್ಕಿದ್ವಿ ಇಬ್ರು. ಸೊ ಅಮ್ಮನ್ನ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ. ಅವಾಗ ಅಮ್ಮ ತುಂಬ ದಪ್ಪ ಇದ್ರು, ತುಂಬ ಆ್ಯಕ್ಟಿವ್ ಆಗಿದ್ರು ಅಂತ ಅನಿಸುತ್ತೆ. ಇದು ನಾನು ಸುರೇಶ್ ಅವರು ಟ್ರೆಕ್ಕಿಂಗ್ ಹೋಗಿದ್ವಿ ಅನ್ನಪೂರ್ಣ ಅನ್ನಲ್ಲ, ಅವಾಗ ಅಲ್ಲಿ ಸರ್ಟಿಫಿಕೇಟ್ಸ್ 16,000 ಅದು ಸ್ಟಡಿ ನನಗೆ. ಸೊ ಈ ಒಂದು ಸೈಕಲ್ ಬಗ್ಗೆ ಸರ್ ಹೇಳ್ತಾನೆ ಇದ್ರು, ಸೈಕ್ಲಿಂಗ್ ಪ್ರೇಮಿ ಅವರು. ಹೌದು, ಇದು ಇತ್ತೀಚೆಗೆ ತಗೊಂಡಿದ್ದು. ಮುಂಚೆ ಆರ್ಡಿನರಿ ಸೈಕಲ್ ಇತ್ತು, ಅದರಲ್ಲೇ ಇವತ್ತು ನಾಳೆ ಹೊರಟರು ಮತ್ತೆ ಅವರು.
ಸೊ ಎಲ್ಲೆಲ್ಲೆಲ್ಲ ಹೋಗಿದ್ದಾರೆ ಮೇಡಮ್ ಸೈಕಲ್ನಲ್ಲಿ ಸರ್? ಸೈಕಲ್ ಅಲ್ಲದೆ ತಿರುಪತಿ, ಧರ್ಮಸ್ಥಳ, ಆಮೇಲೆ ತಿರುಪತಿಗೆ ಇದು 2ನೇ ಟ್ರಿಪ್ಪು. ಅವರಿಗೆ ಚಿಕನ್ಗುನ್ಯ ಆಟಕ್ಕೆ ಮುಂಚೆ ಹೋಗಿ ಬಂದು 1 ವಾರಕ್ಕೆ ಅದು 10 ದಿವಸಕ್ಕಾಗಿದ್ದು, ಈಗ ಗುಣ ಆಗ್ತಾ ಇದೆಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಮತ್ತೆ ಹೋಗ್ತೀಯಾರಿ ಇವಷ್ಟು 18-23 ಅವಧಿಯಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲ್ಲ ಮೆಂಬರ್ಸ್ನ ಲಾಸ್ಟ್ ಡೇ ಮುಗಿದಾಗ ಒಂದು ಫೋಟೋ ತೆಗಿತಾರೆ. ಈ ಸಲ ಕೊಟ್ಟು ಕಳಿಸಿದ್ದಾರೆ, ಹಂಗಾಗಿ ನೇತು ಹಾಕಿದ್ದೀನಿ ಅಲ್ಲಿ. ಓಕೆ, ನೈಸ್. ಸೊ ಮುಂದುವರೆದು ನಾವು ಇವಾಗ ನೆಕ್ಸ್ಟ್ ಹಾಲಿಗೆ ಹೋಗ್ತಾ ಇದ್ದೀವಿ. ಸೊ ಇದನ್ನ ಪಾರ್ಟಿಷನ್ ಥರ ಮಾಡಿದ್ದೀರಾ? ಆ್ಯಕ್ಚುಲಿ ಇಲ್ಲ, ಇದು ನಾವು ಕಟ್ಟಿರೋದನ್ನು ಕೊಂಡ್ಕೊಂಡಿದ್ದು. ಇದೊಂದು ನಾವು ಇಲ್ಲಿ ಕೂತ್ಕೊಂಡು ಟಿವಿ ನೋಡೋಕ್ಕೆ, ಊಟ ಮಾಡೋಕ್ಕೆ ಅಂದ್ಬಿಟ್ಟು ಇದೊಂದು ಗ್ಲಾಸ್ ಹಾಕಿರೋದಷ್ಟೇ ನಾವು. ಸೊ ಇದು ಕೂಡ ಫೋಟೋ ಬಹಳ ಚೆನ್ನಾಗಿದೆ. ಯಾವ ವಯಸ್ಸಿನಲ್ಲಿ ತೆಗೆಸಿದ್ದು ಇದು? ಆ್ಯಕ್ಚುಲಿ ನಾನು ಸಿನಿ ಜೋಶ್ ಎಡಿಟರ್ ಆದ್ನಲ್ಲ, ಸಿನಿ ಜೋಶ್ ಮ್ಯಾಗ್ಝಿನ್ ರಿಲೀಸ್ ದಿವಸ ನಮ್ಮ ಫೋಟೋಗ್ರಾಫರ್ ಮನು ಅಂತ ಅವ್ರು ತೆಗೆದಿದ್ದು. ಇದು ನಮ್ಮ ಪುಟಾಣಿ ದೇವ್ರ ಮನೆ. ಟಿ ಬಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲಿದ್ದಾರೆ. ನಾವು ನಂಬಿರೋದು ಹೊರನಾಡು ಅನ್ನಪೂರ್ಣೇಶ್ವರಿ. ನಮ್ಮ ಮನೆ ಸುರೇಶ್ವರ ನಂಬಿರೋದು ಧರ್ಮಸ್ಥಳ ಮಂಜುನಾಥ. ಇದೆಲ್ಲ ಸ್ವಲ್ಪ ಗಣೇಶ ನನಗೆ ತುಂಬ ಇಷ್ಟ. ಓಕೆ, ನಾನು ಗಣೇಶ ಬಂದರೆ ಯಾರಿಗೂ ಕೊಡಲ್ಲ, ಕೃಷ್ಣ ಬಂದರೆ ನನ್ನ ಮಗಳು ಕೊಡಲ್ಲ. ಅವಳು ಮಾತಿರ್ತಾರೆ ಕೃಷ್ಣ ಕೃಷ್ಣ ಅಂತಿರ್ತಾರೆ. ಇದು ನನ್ನ ವೆರಿ ವೆರಿ ಕ್ಯೂಟ್, ನನ್ನ ಮಗಳು. ಬಹಳನೇ ಕ್ಯೂಟ್ ಆಗಿರೋ ಇದು ಚಿಕ್ಕಮಗಳೂರು ರತ್ನಗಿರಿ ಬೋರೆ ಅಂತಿದೆ. ಓಕೆ, ಒಂದು ಸ್ವಲ್ಪ ಗುಡ್ಡ ಅಲ್ಲಿ ತೆಗೆದಿದ್ದು. ಸೊ ಇದು ಕೂಡ ಬಹಳನೇ ಯುನೀಕ್ ಆಗಿದೆ, ಮೆಮೊರೇಬಲ್ ಆಗಿದೆ ಅನ್ಸುತ್ತೆ. ಈ ಫೋಟೋ ಯಾವಾಗ ತೆಗೆದಿದ್ದು? ಯಾರು? ಇದು ಸೆಕೆಂಡ್ PUC ಫಸ್ಟ್ ಇಯರ್ MBBS ಅಲ್ಲ, ಹಿಂಗೆ ಇವ್ರದ್ದು ಫೋಟೋಶೂಟ್ ನಡೀತಿತ್ತು ಎಲೆಕ್ಷನ್ದು ಪ್ರೊಫೈಲ್ಗೆ. ನಾನು ಏನೋ ಮದುವೆಗೆ ಹೋಗಿದ್ದೆ, ಬಂದೆ. ನಾನು ಅಷ್ಟೊತ್ತಿಗೆ ಇವಳು ಕಾಲೇಜಿಗೆ ಹೊರಟಿದ್ಲು. ಸರಿ, ಹಾಗೆ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಚೆನ್ನಾಗಿ ಬಂದಿದೆ ಅಂತ ಹಾಕಿದ್ದಾರೆ. ಮೇಡಮ್, ಹಾಗೆ ಹೇಳ್ತಾ ಇದ್ರಿ ಈ ಮನೆ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು. ತಗೊಂಡು ಎಷ್ಟು ವರ್ಷ ಆಯಿತು? ನೀವು ಯಾರಿಂದ ತಗೊಂಡ್ರಿ? ಇದು ರಾಜ ರವಿವರ್ಮ, ನೀವು ಕೇಳಿರಬೇಕು, ತಮಿಳ್ನಾಡಿನ ಮಹಾರಾಜ. ಅವರ ಮರಿಮಗನ ಮೊಮ್ಮಗನ ಏನೋ ಅವ್ರು ನಮ್ಗೆ ಕೊಟ್ಟಿದ್ದು. ರಘುವರ್ಮ ಅಂತ, ತುಂಬ ದೊಡ್ಡ ಮನುಷ್ಯರು. ವೀಕ್ಷಕರೇ, ಹೋಮ್ ಟೂರ್ ನೋಡಿದ್ರಲ್ಲ, ಸುರೇಶ್ ಕುಮಾರ್ ಅವರ ಮನೆಯಲ್ಲಿರುವಂತಹ ಗೋಡೆಗಳ ಮೇಲಿರುವಂತಹ ನೆನಪುಗಳನ್ನು ನೋಡಿದ್ರಿ. ಬಹಳನೇ ಖುಷಿಯಾಯಿತು ಅಂತ ಅನ್ಕೊತೀನಿ. ಪ್ರತಿಯೊಬ್ಬರಿಗೂ ಅಷ್ಟೇ, ಮನೆ ಅನ್ನೋದು ಒಂದು ಕನಸು. ಆ ಕನಸನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಮಿನಿಸ್ಟ್ರ್ ಇರ್ಬೋದು, ಹೋಮ್ ಮಿನಿಸ್ಟ್ರ್ ಇರ್ಬೋದು, ಅವರೆಲ್ಲರ ಒಂದು ಕಷ್ಟ ಕಾರ್ಪಣ್ಯಗಳು ಒಂದೇ ಥರ ಇರುತ್ತೆ ಅನ್ನೋದಕ್ಕೆ ಮೇಡಮ್ ಹೇಳಿದಂಥ ಮಾತುಗಳು ಸಾಕ್ಷಿ ಅಂತ ಅನಿಸುತ್ತೆ. ಈಗ ನಾವೆಲ್ಲರೂ ಕೂಡ ನಕ್ಕು ನಲಿಯುವಂಥ ಟೈಮ್, ಫ್ಯಾಮಿಲಿ ಟೈಮ್ ಅಂದಮೇಲೆ ಅಲ್ಲಿ ಫನ್ ಟೈಮ್ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಡೀ ಕುಟುಂಬ ಸೇರಿ ಆಟ ಆಡ್ತಾರೆ. ಈ ಆಟದಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು, ಸೋತೋರಿಗೆ ಯಾವ ರೀತಿಯಾದಂಥ ಪನಿಷ್ಮೆಂಟ್ ಸಿಗುತ್ತೆ ಅಂತ ನೋಡೋಣ. ಆಟ ಆಡೋಕ್ಕೆ ನೀವೆಲ್ಲ ರೆಡಿನಾ? ಓಕೆ, ಸೊ ಒಂಥರ ಫನ್ ಗೇಮ್ ಇದು, ಕಲರ್ ಮ್ಯಾಚಿಂಗ್ ಗೇಮ್. ಈಗಾಗಲೇ ರೆಡಿ ಇದೆ ಬಾಲ್ಸು. ಎಲ್ಲವೂ ಕೂಡ ಒಂದು ರೋಲಲ್ಲಿ ಬರಬೇಕು ಬಾಲ್ಸ್, ಆ ಥರ ಮಾಡಬೇಕು ನೀವು. ಸೊ ಫಸ್ಟು ಅಳಿಯ ಮತ್ತು ಮಾವ ಇಬ್ಬರು ಸೇರಿ ಆಟ ಆಡ್ತಾರೆ. ಯಾರು ಗೆಲ್ತಾರೆ ನೋಡೋಣ ಹೇಗೆ ಆಡ್ತಾರೆ ಅಂತ. ಆಮೇಲೆ ಅಮ್ಮ ಮಗಳು ಆಟ ಆಡ್ತಾರೆ. ಅಳಿಯ ಮತ್ತು ಮಾವನ ಟೈಮ್ ಇವಾಗ ಶುರು. ಹಂಗೆ ತೆಗಿಯಂಗಿಲ್ಲ, ಇಲ್ಲ, ಈಗ ತೆಗಿಳಿ. ಮೋಸ ಆಯ್ತಾ? ಮೋಸ ಮೋಸ. ಅದು ಡಾರ್ಕ್ ಹಾಕಿ ಅದನ್ನ. ಎಕ್ಸಲೆಂಟ್. ಮತ್ತೆ 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 ಇನ್ನು 3 ಇರೋದು. ಎಲ್ಲೋ ಸೇರ್ಸೋಣ ಸರ್, ಎಲ್ಲೋ ಸುರೇಶ್ ಕುಮಾರ್ ಸರ್ ಹಾಗೆ ಅವರ ಅಳಿಯ ವಿನಯ್ ಕೃಷ್ಣ ಇಬ್ರು ಸೇರಿಕೊಂಡು 4 ನಿಮಿಷ 17 ಸೆಕೆಂಡಲ್ಲಿ ಈ ಆಟ ಮುಗಿಸಿದ್ದಾರೆ. ಅದಕ್ಕಿಂತ ಬೇಗ ನೀವು ಮುಗಿಸ್ತೀರಾ? ಓಕೆ, ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ, ಯಾಕಂದ್ರೆ ಈಗಾಗಲೇ ಒಂದು ರೌಂಡ್ ಆಟ ನೋಡ್ಕೊಂಡಿದ್ದಾರೆ. ಹಾಗಾಗಿ ಸೊ ನೋಡೋಣ, ನಿಮ್ಮ ಟೈಮ್ ಇವಾಗ ಶುರು. ಇದನ್ನ ಕಾಪಿ ಅಂತ ಏನ್ ಮಾಡ್ತೀಯ?
ನಿಮಿಷ ಆಯ್ತಾ? ಇಲ್ಲ, 10 ನಿಮಿಷ ಇಲ್ಲ, ಆಗಲ್ಲ ಸರ್. ಆಯ್ತಾ? I think 3 minutes. ಇನ್ನೂ ಇಲ್ಲ, 2 minutes. ಪುಟ್ಟ ಬಂದ ನಮ್ಮ ಜೊತೆ. 2 minutes 38 seconds. ವಾವ್, ಸೂಪರ್ ದಿಶಾ. ನನ್ನ ಕೈ ನೀ ಹೊಡಿ, ನಿನ್ನ ಕೈ ನಾ ಹೊಡಿತೀನಿ. ಆಟದಲ್ಲಿ ಸೋತವರಿಗೆ ಪನಿಷ್ಮೆಂಟ್ ಇರುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೆ ಅಲ್ಲ ಸರ್. ಓಕೆ, ಸೊ ಏನಂದರೆ ನಾವು ಕೇಳಿದ್ವಿ, ನೀವು ಆವಾಗಲೇ ಹೇಳಿದ್ರಿ ನೀವು ಒಂದು ಬಿಸಿನೀರು ಕೂಡ ಕಾಯಿಸಿಲ್ಲ, ಸ್ಟವ್ ಹಚ್ಚೋದಕ್ಕೆ ಬರೋದಿಲ್ಲ ಅಂತ. ಸೊ ಮೇಡಮ್ ಇಷ್ಟು ವರ್ಷಗಳಿಂದ ಪ್ರತಿನಿತ್ಯ ನಿಮಗೆ ಊಟ ತಿಂಡಿ ಅಡುಗೆ ಎಲ್ಲನೂ ಮಾಡಿಕೊಟ್ಟೇ ಬಂದಿದ್ದಾರೆ. ಸೊ ಮೇಡಮ್ಗೆ ನಿಮ್ಮ ಕೈಯಾರೆ ಏನಾದ್ರು ಒಂದು ಕಾಫಿ, ಅವ್ರ ಫೇವ್ರೇಟ್ ಕಾಫಿ ಅಂತ ಹೇಳಿದ್ರು, ಸೊ ಒಂದು ಕಾಫಿ ಮಾಡಿಕೊಡ್ಬೇಕು. ಕರ್ಕೊಂಡು ಹೋಗ್ತೀನಿ ನಾನು. ಇವತ್ತೇ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡೋಗಿ ಅವ್ರೇನು ಹೇಳಿದ್ರಲ್ಲ 2 ಕಾಫಿ ಕೊಡಿಸಿದ್ರು ಅಂತ 3 ಕಾಫಿ ಕೊಡಿಸಿದ್ರು. ಸೊ ಸುರೇಶ್ ಕುಮಾರ್ ಅವರ ಮನೆಗೆ ಬಂದ್ವಿ, ಅವರ ಬದುಕಿನ ಏರಿಳಿತಗಳನ್ನ ಹಾಗೂ ಅವರು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದರಿಂದ ಹಿಡಿದು ಅವರ ಬಾಲ್ಯದ ತುಂಟಾಟ ಆಟ ಎಲ್ಲವನ್ನು ಕೂಡ ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರು. ಅದೇ ರೀತಿ ಇಡೀ ಕುಟುಂಬವನ್ನು ಕೂಡ ಪರಿಚಯ ಮಾಡಿಸಿದ್ರು. ಜೊತೆಗೆ ನಮ್ಮ ಜೊತೆಲಿ ಆಡಿ ನೆಲೆದ್ರು ಕೂಡ, ಇಡೀ ಮನೆಯನ್ನು ಕೂಡ ಹೋಮ್ ಮಿನಿಸ್ಟರ್ಸ್ ಇಬ್ಬರು ಕೂಡ ಪರಿಚಯ ಮಾಡಿಸಿದ್ರು. ಸೊ ನಮಗಂತೂ ಬಹಳನೇ ಖುಷಿ ಅನಿಸ್ತು. ಕಾರ್ಯಕ್ರಮವನ್ನು ನೋಡಿ ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಬನ್ನಿ ಕಾರ್ಯಕ್ರಮದ ಬಗ್ಗೆ ಸರ್ಗೆ ಏನು ಅನಿಸ್ತು ಅಂತ ಕೇಳ್ತಿಳ್ಕೊಳ್ಳೋಣ. ಸರ್, ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ಒಂದೆರಡು ಮಾತು ಹೇಳಬೇಕಂದ್ರೆ. ನನ್ನ ಇಷ್ಟು ವರ್ಷ ಸುಮಾರು 4 ದಶಕಗಳ ಕಾಲದ ಸಾರ್ವಜನಿಕ ಬದುಕಲ್ಲಿ ಒಟ್ಟಿಗೆ ಫ್ಯಾಮಿಲಿನ ಸೇರಿಸಿರುವ ಒಂದು ಶ್ರೇಯಸ್ಸು ಸುವರ್ಣ ಏಷ್ಯಾನೆಟ್ಗೆ ಸೇರುತ್ತೆ. ಮತ್ತು ನಮಗೆ ನೆನಪು ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ರಿ, ಮತ್ತು ಪರಸ್ಪರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಕೆ ಅವಕಾಶ ಕೊಟ್ರಿ. ನನ್ನ ಬಗ್ಗೆ ಅವ್ರಿಗೇನಿದೆ, ಅವ್ರ ಬಗ್ಗೆ ನಮಗೇನಿದೆ ಅಂತ. ಇದು ಒಂದು ಒಳ್ಳೆಯ ರೀತಿ, ಒಂದು ರೀತಿ ನಮಗೂ ಕೂಡ ಮನಸ್ಸು ಒಂದು ವೈಂಡ್ ಅಪ್ ಮಾಡೋಕ್ಕೆ, ರಿಲ್ಯಾಕ್ಸ್ ಮಾಡಲಿಕ್ಕೆ ಇದೊಂದು ಅವಕಾಶ ಕೊಟ್ಟಿದೆ. ಖುಷಿ ಆಯಿತು. ನೀವು ಹೋಮ್ ಮಿನಿಸ್ಟ್ರು ಕಾರ್ಯಕ್ರಮಕ್ಕೆ ಅಂತ ಮಾಡಿದ್ದೀರಾ. ನಮ್ಮ ಹೋಮ್ ಮಿನಿಸ್ಟ್ರು ಇದನ್ನು ನೋಡಿದ ಮೇಲೆ ನಮ್ಮ ನಿಜವಾದ ಹೋಮ್ ಮಿನಿಸ್ಟ್ರು ನಮಗೆ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲ, ಒಂದು ಹೊಸ ಅನುಭವ. ಯಾಕೆಂದರೆ ನಾನು ತುಂಬ ಜನರನ್ನು, 100 ಜನರನ್ನು ನನ್ನ 37 ವರ್ಷದ ವೃತ್ತಿ ಜೀವನದಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ. ನಮ್ಮನ್ನು ಇಂಟರ್ವ್ಯೂ ಆಗಿರೋದು ಇದು 2ನೇದು. ತುಂಬ ಖುಷಿ ಅನ್ನಿಸ್ತು. ತುಂಬ ಲೈವ್ಲಿ, ನಿಮ್ಮ ಟೀಮು ಚೆನ್ನಾಗಿದೆ. ಈ ಥರನೇ ಒಂದು ರಾಜಕೀಯ ಕುಟುಂಬದ ಒಟ್ಟಿಗೆ ಸೇರಿಸೋದು ಭಾರಿ ಕಷ್ಟ. ನೀವು ಅದನ್ನು ಮಾಡ್ತೀರಿ. ಯಾಕೆಂದರೆ ನಂಗೆ ಗೊತ್ತು ಈ ಫೀಲ್ಡಲ್ಲಿ ಏನೇನು ಕಷ್ಟಗಳಿದೆ ಅಂತ. ತುಂಬ ಚೆನ್ನಾಗಿತ್ತು. ನಿಮಗೆ, ನಿಮ್ಮ ಹುಡುಗರಿಗೆ, ವಿಶೇಷವಾಗಿ ಸುವರ್ಣ ಚಾನಲ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ದಿಶಾ ಅವರೇ ಏನು ಹೇಳ್ತೀರಿ? ತುಂಬ ದಿನ ಆದಮೇಲೆ ನಂಗೊಂದು ಚಿಕ್ಕ ಮಗು ಇದೆ. ಸೊ ಅಪ್ಪನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ತುಂಬ ದಿನ ಆದಮೇಲೆ ಅಪ್ಪನ ಜೊತೆ ಈ ಥರ ಕೂತು ಮಾತಾಡಿದ್ದು, ಈ ಥರ ಆಟ ಆಡಿದ್ದು, ಐ ಥಿಂಕ್ ತುಂಬ ವರ್ಷಗಳಾದರೂ ಇದು ನೆನಪಲ್ಲಿರುತ್ತೆ. ಆ್ಯಂಡ್ ನಮ್ಮ ಅಪ್ಪಂದು ಬಾಲ್ಯ ತುಂಬ ಗೊತ್ತಿತ್ತು ಅಂತ ಅಂದ್ಕೊಂಡೆ ಲೈಫು. ಬಟ್ ಇವತ್ತು ಎಷ್ಟೊಂದು ಗೊತ್ತಿಲ್ಲದ, ಎಸ್ಪೆಷಲಿ ಇವ್ರಿಬ್ಬರ ಬಗ್ಗೆ ನನಗೆ ತಿಳ್ಕೊಳಕ್ಕೆ ಸಿಕ್ತು ಅವಕಾಶ. ಸೊ ಮೊದಲನೇ ಬಾರಿ ಕ್ಯಾಮ್ರಾ ಮುಂದೆ ಬರ್ತಿರೋದು ಒಂಥರ ಹೊಸ ಅನುಭವ. ಫ್ಯಾಮ್ಲಿ ಒಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ತುಂಬಾ ಖುಷಿ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತಾ, ನೀವು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ನಿಮಗೂ ಧನ್ಯವಾದಗಳು. ಆ್ಯಂಡ್ ನಮಗೆಲ್ಲರಿಗೂ ಒಂದು ಒಳ್ಳೆ ಮೆಮೊರಿ, ಒಳ್ಳೆ ನೆನಪು ಇದರಿಂದ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೂಡ ತುಂಬ ಹೃದಯದಿಂದ ನಮ್ಮೊಟ್ಟಿಗೆ ಮಾತಾಡಿದ್ರಿ, ಟೈಮ್ ಸ್ಪೆಂಡ್ ಮಾಡಿದ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಈ ವಾರದ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.